ಸ್ವರಾಟ್ ತೇನೇ ಬ್ರಹ್ಮಹೃದಯಾದಿಕವಯೇ ಮುಖ್ಯಂತಿ ಸೂರಯಃ ತೇಜೋವಾರಿಮೃತಾಂ ಯಥಾ ವಿನಿಮಯೋ ಯತ್ರ ಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಆನಂದತೀರ್ಥವರದೆ ದಾನವಾರಣ್ಯಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ ಅಭ್ರಮಂ ಭಂಗರಹಿತಂ ಮಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ದುರ್ವಾದಿಧ್ವಾಂತರವೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧಿಂತಿ ಚ ಮನೋರಥಾ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ ಸತ್ಯಾಭಿಘ್ನಕರಾಬ್ಜೋತಾನ್ ಪಂಚಾಶತ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್ ನೌಮಿನ್ಯಾಯಸುಧಾರಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣಿನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿಭಿರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೋತ್ತಮಗುರೋರ್ನ್ವೈದಗ್ಧವಾರಾಂ ನಿಧಿಂ ಶ್ರೀಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾತ್ಮಾನಂ ವಿಮತ್ಕುಮುದಬಾಂಧವಾಃ ಸತ್ಯಾತ್ಮಾನಂ ಗುರುಂ ಭಜೆ ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ ಗುರುಜಾಲಗುರುಂ ವಂದೇ ಗುರುಭಕ್ತಿಸಮನ್ವಿತಂ ಸುಬ್ರಹ್ಮಣ್ಯ ಇತಿ ಖ್ಯಾತೋ ಸುಧಾಪಾರಾಯಣೇರತಃ ಭವತಿ ಅನುಭಾವಾಯಡಮೋ ಕೋಪಿ ವಾಂಗ್ಮೇ ಜಡಮತರ್ಭುಜಂತು ಜಾಯತೆ ಪ್ರಾಜ್ಞಮೌಲೆ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚನತಾಂ ಸನ್ನಿಧಿಂ ಮಾನಸೇ ಚ ಹರಿ ಓಂ ಹರಿ ಓಂ. ನಿನ್ನೆ ದಿವಸದಲ್ಲಿ ಪರಂಜ್ಯೋತಿಯಾದ ಆನಂದಮಯನಾದ ಸಕಲ ಶಾಸ್ತ್ರಗಳಿಗೂ ವೇದಗಳಿಗೂ ಅಭಿಮಾನಿಯಾಗಿರ್ತಕ್ಕಂಥ ಪರಮಾತ್ಮನ ಕಪಿಲನಾಮಕ ಸ್ವಾಮಿಯ ಅವತಾರ ಅಂತಕ್ಕಂಥದ್ದಾಗಿದೆ. ಅಂಥ ಸ್ವಾಮಿಯ ಅವತಾರ ಕಥಾ ಅಂತಕ್ಕಂಥದ್ದು ಅಮೃತಪ್ರಾಯವಾಗಿರ್ತಕ್ಕಂಥದ್ದು, ಅಮೃತ ತುಲ್ಯ. ಅಂಥ ಸ್ವಾಮಿ ಅವತರಿಸುವುದರಿಂದ ಅವಾದಯಂ ತದಾ ವ್ಯೋಮ್ನಿ ವಾದಿತ್ರಾಣಿ ಘನಾ ಗಾಯಂತಿತ್ಮ ಸಮಂ ಗಂಧರ್ವ ನೃತ್ಯಂತ ಅಪ್ಸರೋ ಮುದಾಹ ಅಂತ ಸ್ವಾಮಿ ಬಂದು ಎಲ್ಲರಿಗೂ ಪರಮಶಾಂತಿಯನ್ನು ಕೊಡ್ತಾರೆ ಅಂತಕ್ಕಂಥದ್ದು. ಆದ್ದರಿಂದ ಗಂಧರ್ವರೆಲ್ಲ ಗಾಯನ ಮಾಡ್ತಾ ಇದ್ದಾರೆ. ಹಾಡು ಭಜನೆ ಇತ್ಯಾದಿಗಳು ನೃತ್ಯಾದಿಗಳು ಯಾವಾಗತ್ತೆ ಅಂದರೆ ಆನಂದವಾದಾಗ. ದೇವರು ಆನಂದವನ್ನು ನಮ್ಮ ಚೈತನ್ಯದಲ್ಲಿ ಮೂಡಿಸ್ತಾರೆ. ಅದಕ್ಕೆ ಪರಮಾತ್ಮನಿಗೆ ಆನಂದಮಯೋಭ್ಯಾಸ ಅಂತ ಸೂತ್ರ ಹೇಳಿದ್ದಾರೆ ಸೂತ್ರಕಾರರು. ನಮ್ಮ ಸ್ವಾಮಿ ಆನಂದದ ಮಯ ಅಂತ. ನಾವು ಸಂಸಾರದಲ್ಲಿ ಟೆನ್ಷನ್ನು, ದುಃಖ, ಸ್ವಲ್ಪ ಸುಖ ಮತ್ತು ಸುಖ ಮತ್ತು ಸುಖ ಒಂದಾದ ಮೇಲೆ ಒಂದು ಚಕ್ರವತ್ ಪರಿವರ್ತಂತೆ. ಚಕ್ರಗಳು ಹೇಗೆ ತಿರುಗ್ತಾ ಇರುತ್ತೋ ಹಾಗೆ ನಮ್ಮ ಜೀವನದಲ್ಲಿ ಒಂದೇ ಬಗೆ ಇರೋದಿಲ್ಲ ಯಾವಾಗಲೂ. ಅದು ಹಾಗೆ ಆದರೆ ಸ್ವಾಮಿ ಹಾಗಲ್ಲ. ಅವನು ಆ ಪರಮಾತ್ಮ ಆನಂದ ಸ್ವರೂಪಿಯಾಗಿರ್ತಕ್ಕಂಥದ್ದಾದ್ದರಿಂದ ಅವನು ಬರುವುದರಿಂದ ಅವನ ಸನ್ನಿಧಾನ ಮಾತ್ರದಿಂದ. ಅದಕ್ಕೆ ದೊಡ್ಡವರ ಸನ್ನಿಧಾನ, ಗುರುಗಳ ಸನ್ನಿಧಾನ, ಮಹಾತ್ಮರ ಮಹಿಮಾ ಹಾಗಿರುತ್ತೆ ಅಂತ ನಿನ್ನೆ ಅನೇಕ ವಿಷಯವನ್ನು ಅಲ್ಲಿ ತಿಳಿಸ್ತಾ ಇದ್ದಾರೋ, ಉಪಪಾದನೆ ಮಾಡ್ತಕ್ಕಂಥವ್ರು ಆಗ್ತಾ ಇದ್ದಾರೋ. ಮೈತ್ರೇಯರು ವಿದರಿಗಾಗಿ, ಸೂತರು ಶವನಕಾದಿಗಳಿಗಾಗಿ, ಶುಕಾಚಾರ್ಯರು ಪರೀಕ್ಷನ್ ಮಹಾರಾಜರಿಗಾಗಿ ತಿಳಿಸ್ತಕ್ಕಂಥ ವೃತ್ತಾಂತದಲ್ಲಿ ಅಪ್ಸರಾಗಣಗಳು ಅಂತಕ್ಕಂಥದ್ದು ಯಾತಕ್ಕೆ ನೃತ್ಯ ಮಾಡ್ತಾ ಇದ್ದಾರೆ ಅಂದರೆ ಆನಂದವಾಯ್ತದೆ. ಸ್ವಾಮಿ ಧರ್ಮವನ್ನು ಬೆಳೆಸ್ತಾನೆ, ಧರ್ಮವನ್ನು ಉಜ್ಜೀವನಗೊಳಿಸ್ತಕ್ಕಂಥವನಾಗ್ತಾ ಇದ್ದಾನೆ. ಇದಕ್ಕೆಲ್ಲ ಸಂತೋಷ ಪಡಬೇಕು. ಧರ್ಮ ಬೆಳೀತಾ ಇದೆ ಅಂದರೆ, ಮನೆಯಲ್ಲಿ ಧಾರ್ಮಿಕತೆ ಬೆಳೀತಾ ಇದೆ ಅಂದರೆ ಸಂತೋಷ ಪಡಬೇಕೆ ಹೊರತಾಗಿ ಮಾಡುವವರಿಗೆ ವಿರೋಧ ಮಾಡಬಾರ್ದು. ತಾನು ಮಾಡದೆ ಹೋದ್ರಲ್ಲಿ ಮಾಡುವವರಿಗೆ ಮಾತ್ರ ಎಂದೂ ವಿರೋಧವನ್ನು ಮಾಡಿ ಬಹುದೊಡ್ಡ ಪಾಪವನ್ನು ಕಟ್ಕೊಳ್ಬಾರ್ದು ಅಂತನ್ನೋ ಎಚ್ಚರಿಕೆ ಇತ್ಯಾದಿಗಳು. ಆದ್ದರಿಂದ ಮಾಖಿದೋ ರಾಜಪುತ್ರೇ ತ್ವಂ. ಬಹು ಸಂಸಾರದ ಅನೇಕ ಕಷ್ಟ ಕಾರ್ಯಗಳನ್ನು ನೋಡಿಬಿಟ್ಟು ಬಹು ಕಷ್ಟವಾಗಿತ್ತು ದೇವಹೂತಿ ದೇವಿಗೆ. ಪರಮಜ್ಞಾನಿಗಳವರೆಲ್ಲ ಇದೆಲ್ಲವೂ ಯಾತಕ್ಕೋಸ್ಕರ ನಮಗೆ ತಿಳಿಸ್ತಾ ಇದ್ದಾರೆ ಅಂದರೆ, ನೀವು ಜೀವನದಲ್ಲಿ ಇದನ್ನೆಲ್ಲ ಅಳವಡಿಸ್ಕೊಡ್ರಿ ಅಂತ.
ನಮ್ಮ ಜೀವನದಲ್ಲಿ ಶಾಂತಿ, ಸುಖ, ನೆಮ್ಮದಿ ಇತ್ಯಾದಿಗಳು ಆವಿರ್ಭಾವ ಆಗೋದಕ್ಕಾಗಿ ನಮಗೆ ಸಂದೇಶ ಇದು. ಮುಂದೆ ಬರ್ತಕ್ಕಂಥ ಯೋಜನಾಂಗಕ್ಕೆ ಅಲ್ಲಿಂದ ಸೃಷ್ಟಿ ಆರಂಭವಾಗಿದೆ. ಯಾವ ದೇವಹೂತಿ ಕರ್ದಮರು ಅಂತಕ್ಕಂಥ ಅವ್ರ ಮುಖಾಂತರವಾಗಿ ಸೃಷ್ಟಿಯಾದಿಗಳ ಕ್ರಮವಾಗಿ ಆರಂಭವಾಗ್ತಕ್ಕಂಥದ್ದಾಗ್ತಾ ಇದೆ. ಆದ್ದರಿಂದ ಮುಂಬರ್ತಕ್ಕಂಥ ಈ ಎಲ್ಲ ಸೃಷ್ಟಿಯಾದಿಗಳಿಗೆ ನಾನಾ ಪ್ರಿಯ ಜನರು, ಸಾತ್ವಿಕರು, ರಾಜಸರು, ತಾಮಸರು ನಾನಾ ಬಗೆಯಲ್ಲಿ ಹುಡ್ಕೊಂಡ್ಬಿಡ್ತಾರೆ ಕಲಿಯುಗದಲ್ಲಿ. ಇವರೆಲ್ಲರಿಗೂ ಕೂಡ ಒಂದು ಎಚ್ಚರಿಕೆ ಗಂಟೆ, ಇವರು ಪ್ರತಿಯೊಬ್ಬರೂ ಕೂಡ ಧರ್ಮವಂತರಾಗಬೇಕು ಅಂತನ್ನುವ ಔದಾರ್ಯತೆ ಅಂತಕ್ಕಂಥದ್ದು ನಮ್ಮ ಸ್ವಾಮಿಯಲ್ಲಿ. ಭಗವಾನ್ ವೇದವ್ಯಾಸ ದೇವರಂದರೆ ಮಹಾನ್ ಔದಾರ್ಯ ರೂಪಿಗಳು ಅಂತಕ್ಕಂಥವ್ರು. ಎಲ್ಲರನ್ನು ಉದ್ಧಾರ ಮಾಡಬೇಕು ಅಂತ ಹವಣಿಸ್ತಕ್ಕಂಥ ಮಹಾನುಭಾವರೇ ಹೊರತಾಗಿ ಯಾರನ್ನೂ ಕೂಡ ಕಡಿಮೆ ಅಂತ ತಿಳ್ಕೊಳ್ತಕ್ಕಂಥ ಮಹಾನುಭಾವರಲ್ಲ. ಅಂಥ ವೇದವ್ಯಾಸ ದೇವರು ಮಹಾನುಭಾವರು ಕಪಿಲಾವತಾರವಾಗಿ ಏನು ಅಲ್ಲಿ ಅವತಾರ ತಾಳ್ತಕ್ಕಂಥವ್ರಾಗ್ತಾ ಇದ್ದಾರೋ, ಅವತಾರದಿಂದ ಒಂದು ಸಂಭ್ರಮ ಅಂತಕ್ಕಂಥದ್ದಾಗುವ ಕಾಲದಲ್ಲಿ ಅಂತ ದೇವಹೂತಿಗೆ ಈ ಸಂಸಾರದ ಜಂಜಾಟ, ಕಷ್ಟಗಳು, ದೇವರನ್ನೇ ಕಾಣಬೇಕು ಅಂತ ಬಂದಿರತಕ್ಕಂಥ ಮಹಾನುಭಾವ. ಅದಕ್ಕೋ ಬಂದವರಲ್ಲ, ಯಾವುದೋ ಒಂದು ಕಾರ್ಯಕ್ಕೆ ಬಂದವರಲ್ಲ. ಆ ಸ್ವಾಮಿಯನ್ನು ನೋಡಬೇಕು, ಮುಕ್ತರಾಗಬೇಕು, ಈ ಜಂಜಾಟಗಳಿಂದ ನಿವೃತ್ತರಾಗಬೇಕು. ಎಲ್ಲ ಭಾಳ ದಿವಸ ಕೆಲಸ ಮಾಡಿ ಮಾಡಿ ಒತ್ತಡ ಇರುತ್ತೆ ಅಂತ ಹೇಳ್ತಾರಲ್ಲೋ, ಬ್ಯಾಂಕಲ್ಲಿ ಒತ್ತಡ ಇದೆ, ಆಫೀಸಲ್ಲಿ ಒತ್ತಡ ಇದೆ, ಫ್ಯಾಕ್ಟ್ರಿಯಲ್ಲಿ ಒತ್ತಡ ಇದೆ, ಎಲ್ಲ ಟೆನ್ಷನ್ ಇದ್ದೇ ಇರುತ್ತಲ್ಲೋ. ಹಾಗೆ ಈ ಎಲ್ಲ ಸಂಸಾರದ ಒತ್ತಡಗಳಿಂದ ನಿವೃತ್ತರಾಗಬೇಕು, ಆ ಸ್ವಾಮಿಯನ್ನು ಕಂಡೇ ತೀರಬೇಕು ಅಂತಕ್ಕಂಥ ಒಂದು ಏಕಾಭಿಪ್ರಾಯದಿಂದ ಅಲ್ಲೆಂದು ದುಡುಕ ಹುಟ್ಟಿತ್ತು ಆಕೆಗೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಪತಿ ಕರ್ದಮ ಋಷಿಗಳು, ಒಳ್ಳೆಯ ಜ್ಞಾನಿಗಳು, ತಪಸ್ವಿಗಳು, ದೇವರನ್ನು ಮೆಚ್ಚಿಸ್ತಕ್ಕಂಥ ಮಹಾನ್ ಪ್ರಭುಗಳು, ಸಾಮಾನ್ಯ ಕಥಾ ಅಂತಕ್ಕಂಥದ್ದಲ್ಲ ಇದು. ಆದ್ದರಿಂದ ಈ ಸತಿಪತಿ ಇರುವಂತಕ್ಕಂಥವ್ರು ಎರಡು ಸಂಸಾರದ ಚಕ್ರದ ಎರಡು ಗಾಲಿಗಳಿದ್ದಾಗೆ. ಅದರಲ್ಲಿ ಯಾವುದಾದ್ರೂ ವ್ಯತ್ಯಾಸ ಆಯಿತು ಅಂದರೆ ಇಬ್ಬರಿಗೂ ದುಃಖ ಅಂತಕ್ಕಂಥದ್ದು. ಆದ್ದರಿಂದ ಎಚ್ಚರಿಕೆಯಿಂದ ಆದರ್ಶ ದಾಂಪತ್ಯ ಅಂತಕ್ಕಂಥದ್ದನ್ನು ತೋರಿಸ್ತಕ್ಕಂಥದ್ದಿಲ್ಲಿ. ಏನೋ ಬರೀ ಸಂಸ್ಕೃತ ಬಂದವರು ಓದ್ಕೊಂಡು ಹೋಗ್ಬಿಡ್ಬೇಕು, ನಮಗೇನು ಸಂಬಂಧವೇ ಇಲ್ಲ, ಭಾಗವತಾದಿಗಳು, ರಾಮಾಯಣಾದಿಗಳು ನೋಡೋಣ ಕಣ್ಣು ಹೋದಾಗ 80 ವರ್ಷ, ಹೀಗಲ್ಲ ಇದು. ಬಾಲ್ಯಾವಸ್ಥೆಯಲ್ಲೂ ಚಿಕ್ಕ ಅವಸ್ಥೆಯಲ್ಲೂ ಕೂಡ ಅದನ್ನು ವ್ಯಾಸರಾಜ ಪ್ರಭೃತಿಗಳು ರಾಯರಾಗಿ ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ ಅಂತ ಹೇಳ್ಬಿಟ್ಟು, ಕೌಮಾರಾವಸ್ಥೆಯಲ್ಲಿ ಧರ್ಮ ಆಚರಣೆ ಶುರು ಮಾಡಬೇಕಪ್ಪ. ಅದು ಪ್ರಾಕ್ಟೀಸ್ ಮಾಡ್ತಾ 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 ಕ್ರಮೇಣವಾಗಿ ಧರ್ಮದಲ್ಲಿ ಮೂಡುತ್ತೆ. ಒಂದೇ ಸಲ ಯಾರಿಗೂ ಧರ್ಮ ಮಾಡಲಿಕ್ಕಾಗೋದಿಲ್ಲ, ಪ್ರತಿಯೊಬ್ಬರಿಗೂ ಅಷ್ಟೇ, ಎಂಥ ಸಾಧಕರಿಗೂ ಅಷ್ಟೇ. ಈ ಧರ್ಮಾಚರಣೆ, ಮನಸ್ಸು ನಿಗ್ರಹ, ಧರ್ಮದಲ್ಲಿ ಪ್ರವೇಶ, ಅಧ್ಯಯನ, ವಿದ್ವತ್ ಸಂಪಾದನೆ ಮಾಡೋದು ಅಂದರೆ ಅಷ್ಟು ಸುಲಭ ಅಂತಕ್ಕಂಥದ್ದಲ್ಲ. ವಿದ್ವಾನಿವ ಜಾನಾತಿ ವಿದ್ವಜ್ಜನ ಪರಿಶ್ರಮ ಅಂತ, ಬಹು ಪರಿಶ್ರಮ ಅಂತಕ್ಕಂಥದ್ದಿದೆ ಇದು. ಕೇಳುವವರಿಗೆ ಹೇಳುವವರಿಗೆ ಪ್ರತಿಯೊಬ್ಬರಿಗೆ ಅಂತಕ್ಕಂಥದ್ದು. ಆದ್ದರಿಂದ ಕೌಮಾರಾಚರೇತ್ ಪ್ರಾಜ್ಞ, ಚಿಕ್ಕ ಅವಸ್ಥೆಯಲ್ಲಿ ಇದನ್ನು ಆರಂಭ ಮಾಡಬೇಕು. ಆವಾಗ ಅದು ಅಭ್ಯಾಸದಿಂದ ಬಲದಿಂದ ಕ್ರಮೇಣವಾಗಿ ದೇವರ ಅನುಗ್ರಹ ಅಂತಕ್ಕಂಥದ್ದೇ ಹೊರತಾಗಿ ಒಂದೇ ಸಲಕ್ಕೆ ಮಾಡಲಿಕ್ಕೆ ಆಗತಕ್ಕಂಥದ್ದಾಗೋದಿಲ್ಲ. ಆದ್ದರಿಂದ ಅಂಥ ಹೆಂಡತಿಗೆ ಎಷ್ಟು ಸವಿ ಮಾತು ಹೇಳ್ತಾರೆ ನೋಡಿ. ಮಾ ಖಿದಃ ರಾಜಪುತ್ರೇ ತ್ವಮ್ಮ, ಖಿನ್ನಳಾಗಬೇಡ. ನಾವು ಧರ್ಮ ಮಾಡ್ತಾ ಇರಬೇಕಾದ್ರೆ ಅನೇಕ ವಿಘ್ನಗಳು ಬರುತ್ತೆ. ಶ್ರೇಯಾಂಸಿ ಬಹು ವಿಘ್ನಾನಿ ಅಂತ ಹೇಳ್ಬಿಟ್ರು. ನಿಖಿಲ ಕಲಿಕದರ ಕಲ್ಮಶಾಪನೋದನ ಪಡೆದರೆ ಧರ್ಮಾದ್ಯ ಕೆಲಾರ್ಥ ಪುರುಷಾರ್ಥ ಸಾಧನೆ ಭೂತೆ. ಇಂತಹ ಪುರಾಣಗಳ ಶ್ರವಣ, ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತಕ್ಕಂಥದ್ದು ಬಂದಾಗ ಅನೇಕ ವಿಘ್ನಗಳು, ಕೇಳುವುದಕ್ಕೂ ವಿಘ್ನ, ಹೇಳುವುದಕ್ಕೂ ವಿಘ್ನ, ಪ್ರತಿಯೊಂದಕ್ಕೂ ಕೂಡ ವಿಘ್ನಗಳು ಅಂತಕ್ಕಂಥದ್ದು ಕಟ್ಟಿಟ್ಟ ಬುದ್ಧಿ ಕಲಿಯುಗದಲ್ಲಿ. ಇದೆಲ್ಲವನ್ನು ಎದುರಿಸಿ ಇದೆಲ್ಲಕ್ಕೂ ನಾವು ಮೇಲೆ ಹೆಜ್ಜೆಯನ್ನು ಇಡ್ತಾ ಏನಾದರಾಗಲಿ ಈ ಶ್ರವಣ ಅಂತಕ್ಕಂಥದ್ದು, ಭಾಗವತಾದಿಗಳ ಶ್ರವಣ ಅಂತಕ್ಕಂಥದ್ದು ಮಾಡಿಯೇ ತೀರಬೇಕು ಅಂತಕ್ಕಂಥ ಒಂದು ಉತ್ಕಟತೆ ಅಂತಕ್ಕಂಥದ್ದು ಬಂದಾಗ ಮಾತ್ರ ಆ ಭಾಗವತ ಅಂತಕ್ಕಂಥದ್ದು ಸಿಗೋದೇ ಹೊರತಾಗಿ ಇಲ್ಲದೇ ಹೊರತು ಅಂಥ ಭಾಗವತ ಸಿಗೋದಿಲ್ಲ. ಆದ್ದರಿಂದ ಮಾ ಖಿದಾ ರಾಜಪುತ್ರಿ ತ್ವಮ್ಮ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಸರಿಯಾಗಿರ್ತಕ್ಕಂಥ ಉಪದೇಶವನ್ನು ಮಾಡಲಿಕ್ಕಾಗಿ ಆ ಸ್ವಾಮಿ ಅವತರಿಸ್ತಕ್ಕಂಥವನಾಗ್ತಾ ಇದ್ದಾನೆ ಅನ್ನೋ ವಿಚಾರವನ್ನೆಲ್ಲ ಹೇಳುವಾಗ ವಿಶಿಷ್ಟವಾಗಿರ್ತಕ್ಕಂತಹ ಆ ತೀರಕ್ಕೆ, ಸರಸ್ವತಿ ತೀರಕ್ಕೆ ಮರೀಚಿ ಮೊದಲಾಗಿರ್ತಕ್ಕಂತಹ ಬ್ರಹ್ಮಜ್ಞಾನಿಗಳು ಬಂದಿದ್ದಾರೆ. ಇದೇನು ಕರ್ದಮ ಋಷಿಗಳು ಇದ್ದರೋ ಪರಿಣಕುಟರ ಕಟ್ಟಿಕೊಂಡು
ಅಂತಹ ಪರಿಣಕುಟ್ರ ಕಟ್ಟಿಕೊಟ್ಟಿರ್ತಕ್ಕಂತಹ ಒಂದು ಪವಿತ್ರ ಕ್ಷೇತ್ರಕ್ಕೆ ಚತುರ್ಮುಖ ಬ್ರಹ್ಮಾದಿ ದೇವತೆಗಳು ಮರೀಚಿ ಋಷಿಗಳೆಲ್ಲರೂ ಬರ್ತಕ್ಕಂಥವ್ರಾಗ್ತಾ ಇದ್ದಾರೆ. ಭಗವಂತಂ ಪರಂ ಬ್ರಹ್ಮ ಸತ್ವೇನಾಂಶೇನ ಶತ್ರುಹನ್ನ, ನೀನೇನು ಭಯಪಡಬೇಡ, ಪರಬ್ರಹ್ಮನಾಗಿರ್ತಕ್ಕಂಥ ನಮ್ಮ ಸ್ವಾಮಿ ಸತ್ವೇನಾಂಶೇನ ಶತ್ರುಹನ್ನ, ಶತ್ರುಹನ್ ಅಂತಕ್ಕಂಥ ಮಾತನ್ನು ಕೂಡ ಇಡ್ತಾ ಇದ್ದಾರೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತನ್ನೋ ಮಾತಿನಲ್ಲಿ ಬಂದಿದೆ. ಅದರ ಹಾಗೆ ಅದನ್ನೇ ಹೇಳ್ತಾ ಇದ್ದಾರೆ. ಶತ್ರುಹನ್ ದೈತ್ಯಾದಿಗಳನ್ನು ಸಂಹಾರ ಮಾಡ್ತಾ ಭಕ್ತರನ್ನು ಉದ್ಧಾರ ಮಾಡಲಿಕ್ಕಾಗಿ ನಿನ್ನ ಹೊಟ್ಟೆಯಿಂದೇ ಸ್ವಾಮಿ ಅವತರಿಸ್ತಾನೆ, ನಿನ್ನ ಉದರಲ್ಲೇ ಬರ್ತಾನೆ. ಯಾಕೆ ಚಿಂತೆ ಮಾಡ್ತಾ ಇದ್ದೀ ಅಂತ ಕೇಳ್ತಾರೆ. ಯಾಕೆ ಖಿನ್ನಳಾಗ್ತಿ? ಧರ್ಮ ಮಾಡ್ತಾ ಇರಬೇಕಾದ್ರೆ ನರ್ವಸ್ ಆಗತ್ತೆ ನಮಗೆ. ಇಷ್ಟೆಲ್ಲ ಹೇಳಿದ್ದಾರೆ, ಹೀಗೆ ಹೇಳ್ತಾರೆ, ಹಾಗೆ ಹೇಳ್ತಾರೆ, ಇವರು ಎಲ್ಲವನ್ನ ನಿಯಮಾವಳಿಗಳನ್ನ ಹೇಳ್ತಾರೆ ಅಂತ ತಿಳ್ಕೊಂಡು ಭಾಳ ಸಮಸ್ಯೆವಾಗತ್ತೆ ಧರ್ಮ ಮಾಡಬೇಕಾದ್ರೆ. ಶಾಸ್ತ್ರದ ಧರ್ಮ ಅನುಸರಣೆ ಮಾಡ್ತಕ್ಕಂಥದ್ದು ಅಷ್ಟು ಸುಲಭವಲ್ಲ. ಹೀಗೆಲ್ಲ ಮಾಡ್ತಾ ಇರಬೇಕಾದ್ರೆ ಬಹಳ ಕಷ್ಟವಾಗ್ತಕ್ಕಂಥದ್ದಾಗ್ತಾ ಇದೆ. ಆದ್ದರಿಂದ ಮಾಖಿಲಹ, ನೀನೇನು ಸಮಸ್ಯೆಗೆ ಒಳಗಾಗಬೇಡ ಅಂತಕ್ಕಂಥ ಆ ಸಾಂತ್ವನ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಹೀಗೆ ಸತಿಪತಿಯರು ಸಾಧನೆಗಾಗಿ ಅನ್ಯೋನ್ಯವಾಗಿ ಸಹಕಾರ ಮಾಡಬೇಕು. ಇಲ್ಲದೆ ಹೊರತು ಸಾಧನೆ ಆಗೋದಿಲ್ಲ, ಇಲ್ಲದೆ ಹೊರತು ಧರ್ಮಜ್ಞಾನ ಅಂತಕ್ಕಂಥದ್ದು ಆಗೋದಿಲ್ಲ, ಪರಮಾತ್ಮನ ಸಾಕ್ಷಾತ್ಕಾರ ಅಂತಕ್ಕಂಥದ್ದು ಆಗೋದಿಲ್ಲ. ಆದ್ದರಿಂದ ಒಂದು ಆದರ್ಶ ವಿಶಿಷ್ಟವಾದ ದಾಂಪತ್ಯ ಅಂತಕ್ಕಂಥದ್ದು ಬರೀ ಆದರ್ಶ ಅಲ್ಲ, ಇದು ಸಾಧನೆ ಸಾಧಕರಾಗಿರ್ತಕ್ಕಂಥ ತಪಸ್ಸಾಧನೆಯ ದಂಪತಿಗಳು ಅಂತಕ್ಕಂಥವ್ರಾದ್ದರಿಂದ ಈ ರೀತಿಯಾಗಿ ಮಾತನಾಡ್ತಕ್ಕಂಥವ್ರಾಗ್ತಾ ಇದ್ದಾರೆ. ಕರ್ದಮ ಋಷಿಗಳು ಹೆಂಡತಿಗೆ ತತ್ಸಂಖ್ಯಾನ ವಿಜ್ಞಪ್ತೈ ಜಾತಂ ವಿಜ್ಞಾನಜ ಪುರಾಟ, ಹೇ ಬಿದರರೇ ಕೇಳ್ತಾ ಇದ್ರಿ ಅಂತ ಹೇಳ್ತಾರೆ. ಬಿದರು ಕೇಳ್ತಾರೆ, ಪರಬ್ರಹ್ಮ ವಿಷ್ಣುವೇನೇ ಸಾಂಖ್ಯಶಾಸ್ತ್ರ ಉಪದೇಶ ಮಾಡುವುದಕ್ಕಾಗಿ ಅವತರಿಸಿದ್ದಾನೆ. ಯಾರೋ ಬಂದಿದ್ದಾರೆ, ಯಾರೋ ಹೇಳ್ತಾ ಇದ್ದಾರೆ ಅಂತಲ್ಲ. ಜಿಗದೊಡೆಯನಾದ ಸ್ವಾಮಿ ವಿಷ್ಣುರ್ಹಿದಾತ ಮೋಕ್ಷಸ್ಯ ವಾಯುಸ್ತದನಜ್ಞೆಯ, ಮೋಕ್ಷ ಕೊಡತಕ್ಕಂಥ ಸಾಕ್ಷಾತ್ ಶ್ರೀಮನ್ನಾರಾಯಣ ಅವನೇ ಅವತರಿಸಿದ್ದಾನೆ ಅಂತಕ್ಕಂಥ ಒಂದು ಆತ್ಮಸಾಕ್ಷಿಯಾಗಿ ನಾವು ಅನುಮಾನ ಪಡ್ತಾ ಇದ್ದೀವಿ. ಇವ್ಯಾರೋ ಅವರ್ಯಾರೋ ಇವರಾರೋ ಹೀಗೆ ಅನುಮಾನವೇ ಬಹಳ ಬರ್ತಕ್ಕಂಥದ್ದಾಗ್ತಾ ಇದೆ. ಆದ್ದರಿಂದ ಅನುಮಾನ ಕೆಲಸ ಮಾಡೋದಿಲ್ಲ. ಆದ್ದರಿಂದ ಹನುಮಾನ ತೀರ್ಥರು ಅಂತ ಶ್ರೀಮದಾಚಾರ್ಯರಿಗೆ ಬಿರುದು ಕೊಟ್ಟರು. ಯಾಕೆಂದರೆ ಈ ಅನುಮಾನ ಯಾವತ್ತಕ್ಕೂ ಕೂಡ ಕೆಲಸಕ್ಕೆ ಬರೋದಿಲ್ಲ, ದೇವರನ್ನು ಸಾಕ್ಷಾತ್ಕಾರ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದಾದ್ದರಿಂದ ನಾವು ಧರ್ಮ ಮಾಡ್ತಾ ಇರಬೇಕಾದ್ರೆ ಅನುಮಾನ ಪಡ್ತಾ ಇದ್ದರೆ ಧರ್ಮ ಯಶಸ್ವಿ ಆಗೋದಿಲ್ಲ. ಆದ್ದರಿಂದ ಅವ್ರು ಹೇಳ್ತಾ ಇದ್ದಾರೆ, ಸಾಕ್ಷಾತ್ ನಮ್ಮ ಸ್ವಾಮಿ ಬಂದಿದ್ದಾನೆ ಅಂತ ತಿಳಿಸ್ತಾ ಇದ್ದಾರೆ. ತ್ವಯೋ ಮೇ ಅಪಚಿತಸ್ತಾತ್ ಕಲ್ಪಿತ ನಿರ್ವಿಕಲ್ಪಿತೈ ಯನ್ಮೇ ಸಂಜಗ್ರಹೇ ವಾಕ್ಯಂ ಭಗವಾನ್ ಮಾನಯನ್ನ. ಇಂಥ ನಮ್ಮ ಸ್ವಾಮಿ ಭಗವಂತ ಅಂತಕ್ಕಂಥವನು, ಹೇ ಕರ್ದಮ ಋಷಿಗಳೇ, ನೀವು ಅನೇಕ ಪೂಜಾದಿಗಳನ್ನು ಮಾಡ್ತಕ್ಕಂಥವ್ರಾಗಿದ್ದೀರಿ ಅಂತ ಹೇಳ್ತಾರೆ. ಚತುರ್ಮುಖ ಬ್ರಹ್ಮದೇವರು ಸಂಭಾಷಣೆ ಮಾಡ್ತಾ ಇದ್ದಾರೆ. ಅಂತಾರೆ ಕರ್ದಮ ಋಷಿಗಳಿಗೆ, ಹೇ ಕರ್ದಮ ಋಷಿಗಳೇ, ನಾವು ಯಾತಕ್ಕೆ ಬಂದಿದ್ದೀವಿ ಇಲ್ಲಿ ಗೊತ್ತಾ? ಎಂಥ ಸರಸ್ವತಿ ನದಿ ಅಂತಕ್ಕಂಥದ್ದು, ಗಂಗೆಯಿಂದ ಮೇಲ್ಪಟ್ಟತಕ್ಕಂಥ ಸರಸ್ವತಿ ನದಿ ತೀರ, ಗಂಗೆಯೇ ಪವಿತ್ರವಾದ ನದಿ. ಈ ಸರಸ್ವತಿ ನದಿ ತೀರ್ಥ ಸ್ನಾನ ಮಾಡೋದು ಅಷ್ಟು ಸುಲಭವಲ್ಲ. ಬದ್ರಿಗೆ ಹೋಗ್ತೇವೆ, ಬದ್ರಿಯಲ್ಲಿ ಅಲಕನಂದ ಸ್ನಾನ ಮಾಡ್ತೇವೆ. ಇನ್ನೂ ದೂರ ಇರ್ತಕ್ಕಂಥ ಮೂಲ ಸರಸ್ವತಿ ತೀರ್ಥ ಅಲ್ಲಿ ಹುಟ್ಟಿದೆ, ಅಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ. ಉತ್ತರ ಬದರಿಗೆ, ಅಲ್ಲಿ ಉತ್ತರ ಬದರಿಗೆ ನಮ್ಮಂಥವ್ರಿಗೆ ಹೋಗಲಿಕ್ಕೆ ಆಗೋದಿಲ್ಲ, ಸತ್ಯತೀರ್ಥರಿಗೆ ಆಗಲಿಲ್ಲ, ಇನ್ನು ನಮ್ಮಂಥವ್ರ ಬಾಳೇನು. ಅಂತಹ ಒಂದು ಸರಸ್ವತಿ ನದಿ ತೀರ, ಸರಸ್ವತಿ ತೀರದ ಪ್ರವಾಹದ ಮಧ್ಯದಲ್ಲಿ ಕರ್ದಮರ ಆಶ್ರಮ. ಈ ಕರ್ದಮರ ಆಶ್ರಮಕ್ಕೆ ಆ ಮರೀಚ್ಯಾದಿ ಋಷಿಗಳು ಬರ್ತಕ್ಕಂಥವ್ರು ಆಗ್ತಾ ಇದ್ದಾರೆ. ಎಂಥ ಪವಿತ್ರ ತಾಣ, ಎಂಥ ಪವಿತ್ರ ಕ್ಷೇತ್ರ. ಇಂತಹ ಪವಿತ್ರ ತೀರ್ಥಕ್ಷೇತ್ರದ ಕಥಾ ಎಲ್ಲಿ ನಡೀತಾ ಇದೆಯೋ ಅದೇ ಸರಸ್ವತಿ ಆಗತ್ತೆ ಅಂತ ತಿಳ್ಕೋಬೇಕು. ಎಲ್ಲಿ ಹರಿಕಥಾ ಪ್ರಸಂಗವೋ ಅಲ್ಲಿ ಗಂಗಾ ಯಮುನಾ ಸಿಂಧು ಎಲ್ಲ ನದಿಗಳು ಬಂದು ಎಣೆಯಾಗಿ ನಿಲ್ಲುವು ಅಂತ ಹೇಳಿದ ಹಾಗೆ ಇಂಥ ತೀರ್ಥಕ್ಷೇತ್ರಕ್ಕೆ ಬಂದಿದ್ದಾರೆ ಬ್ರಹ್ಮಾದಿಗಳು ಅಂತ ಇದ್ದಾರೆ. ಮುಂದಿನ ಸೃಷ್ಟಿಯಾಗಬೇಕಾಗಿದೆ. ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಸಾಕ್ಷಾತ್ ಪರಮಾತ್ಮ ಬಂದಿದ್ದಾನೆ, ನೀವು ಇನ್ನು ಮುಂದಿನ ಕಾರ್ಯವನ್ನು ಮಾಡಬೇಕಾಗಿದೆ. ಏನು ಅಂದರೆ ಪ್ರಜಾ ಸೃಷ್ಟಿಯಾಗಬೇಕಾಗಿದೆ. ಅನೇಕ ಗೋತ್ರಗಳಿಂದ ಹುಟ್ಟತಕ್ಕಂಥ ಅನೇಕ ಮಾನವರು, ಭಕ್ತರು, ಭಗವದ್ಭಕ್ತರು ಅನೇಕರೆಲ್ಲ ಹುಟ್ಟಬೇಕಾಗಿದೆ. ಆದ್ದರಿಂದ ನೀವು ನಿಮ್ಮ 9 ಹೆಣ್ಣು ಮಕ್ಕಳಿಗೆ ವಿವಾಹ ಮಾಡಿಕೊಡ್ರಿ ಅಂತ ಹೇಳ್ತಾ ಇದ್ದಾರೆ ಚತುರ್ಮುಖ ಬ್ರಹ್ಮದೇವರು. ಅವರಿಗೆ 9 ಜನ ಹೆಣ್ಮಕ್ಕಳು ಹುಟ್ಟಿದರು. ಅಂಥವರಿಗೆ ವಿವಾಹವನ್ನು ಮಾಡಿಕೊಡ್ರಿ ಹೇಳ್ತಕ್ಕಂಥವ್ರಾಗ್ತಾ ಇದ್ದಾರೆ. ಹಾಗೆ ಚತುರ್ಮುಖ ಬ್ರಹ್ಮದೇವರು ದೇವಹೂತಿಗೆ ಎಚ್ಚರಿಸ್ತಾ ಇದ್ದಾರೆ.
ಜ್ಞಾನ ವಿಜ್ಞಾನ ಯೋಗೇನ ಕರ್ಮಣ ವಿದ್ಧರಂಜಸಾ ಹಿರಣ್ಯ ಕ್ಲೇಶ ಪದ್ಮಾಖ್ಯ ಪದ್ಮಮುದ್ರಾ ಪದಾಂಬುಜಾ. ಹೇ ಸಾಧ್ವಿ ಶಿರೋಮಣಿ, ನೋಡಿ ಚತುರ್ಮುಖ ಬ್ರಹ್ಮದೇವರು ಆಡ್ತಕ್ಕಂಥ ಮಾತು, ಯತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಾ ಅಂತ ಹೇಳುವ ಅವರೇ ಆಚಾರ್ಯರು ಅಂತ ಹೇಳ್ತಾ ಇದ್ದಾರೆ. ಹೇ ಸಾಧ್ವಿ ಶಿರೋಮಣಿ ಅಂತ ಹೇಳ್ತಾ ಇದ್ದಾರೆ. ಹೆಣ್ಮಕ್ಳ ಹತ್ರ ಮಾತಾಡಬೇಕಾದ್ರೆ ಜಾಗರೂಕತೆಯಿಂದ ಮಾತಾಡೋಕ್ಕೆ ಏನೋ ಮಾತು, ಏನೋ ಸಂಬೋಧನೆ, ಯಾವುದೋ ವಾಕ್ಯಗಳು ಧರ್ಮಶಾಸ್ತ್ರದಲ್ಲಿ ಹಾಗೆ ಹೇಳಿಲ್ಲ. ಅದಕ್ಕಾಗಿ ಮಾತಾಡುವುದು ಒಂದು ಕ್ರಮ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಸ್ತ್ರೀಯರೊಡನೆ ಮಾತಾಡಬೇಕಾದ್ರೆ ಜೋಕೆಯಿಂದ ಮಾತಾಡಬೇಕು, ಪುರುಷರ ಹತ್ರ ಜೋಕೆಯಿಂದ ಮಾತಾಡಬೇಕು, ಯಾರಿಗೂ ಕೂಡ ಬೇಸರದ ಮಾತಲ್ಲ. ಅಂತಹ ಸ್ವಾಮಿ ಚತುರ್ಮುಖ ಬ್ರಹ್ಮಸ್ವಾಮಿ ಆ ಋಷಿ ದಂಪತಿಗೆ ಆಕೆ ಹೇಳ್ತಾ ಇದ್ದಂತೆ ದೇವಹೂತಿಗೆ, ಹೇ ಸಾಧ್ವಿ ಶಿರೋಮಣಿ, ಕಮಲದಂತೆ ಕಣ್ಣುಳ್ತಕ್ಕಂಥ ಮಹಾಪತಿವೃತಿಯಾಗಿರ್ತಕ್ಕಂಥ ಒಳ್ಳೆ ಆಚಾರಶೀಲಾಗಿರ್ತಕ್ಕಂಥ ಹೇ ದೇವಹೂತಿಯೇ, ಮುಂದೆ ನೀನು ವಿಶಿಷ್ಟವಾಗಿರ್ತಕ್ಕಂಥ ಪರಮಾತ್ಮನಿಂದ ಸಾಂಖ್ಯಶಾಸ್ತ್ರದ ಬೋಧನೆಯನ್ನು ಹೊಂದ್ತಾ ಇದ್ದಿ. ಈ ಸಾಂಖ್ಯಶಾಸ್ತ್ರದ ಬೋಧನೆಯಿಂದ ಮೋಕ್ಷ ಮಾರ್ಗ ಸುಲಭವಾಗಿ ಸಿಗತ್ತೆ. ಮೋಕ್ಷ ಮಾರ್ಗ ಸಿಲುಕಿದಾಗ ಪರಮಾತ್ಮನ ಸಾಕ್ಷಾತ್ಕಾರವಾಗತ್ತೆ. ಆದ್ದರಿಂದ ಏನು ಯೋಚನೆ ಮಾಡಬೇಡ ಅಂತೇಳು ಅವರು ತಿಳಿಸ್ತಕ್ಕಂಥವರಾಗಿದ್ದಾರೆ ಚತುರ್ಮುಖ ಬ್ರಹ್ಮದೇವರು. ಮುಂದೆ ಕರ್ದಮರು ತಮ್ಮ ಮಕ್ಕಳಿಗೆ ಮದುವೆ ಮಾಡಿಕೊಳ್ತಕ್ಕಂಥವರಾಗ್ತಾ ಇದ್ದಾರೆ. ಅತ್ರಿ ಋಷಿಗಳಿಗೆ ಅನಸೂಯಾದೇವಿಯನ್ನು ಮದುವೆ ಮಾಡಿದ್ದಾರಂತೆ. ಅಂಗಿರಸ ಋಷಿಗಳಿಗೆ ಶ್ರದ್ಧಾದೇವಿಯನ್ನು ಕೊಟ್ಟು ಮದುವೆ ಮಾಡಿದ್ದಾರೆ. ಪುಲಸ್ತ್ಯ ಋಷಿಗಳಿಗೆ ಹವಿರ್ಭು ಅಂತಕ್ಕಂಥ ಕನ್ಯೆಯನ್ನು ಕೊಟ್ಟು ಮದುವೆ ಮಾಡಿದ್ದಾರೆ. ಪುಲಹರಿಗೆ ಗತಿದೇವಿಯನ್ನು ಕೊಟ್ಟು, ಈ ಗತಿದೇವಿಯವರೆಲ್ಲರೂ 9 ಜನ ಹೆಣ್ಮಕ್ಕಳು. ಯಾರಿಗೆ? ಕರ್ದಮ ಋಷಿಗಳಿಗೆ, ದೇವಹೂತಿಯರಿಗೆ ಇಂತಹ 9 ಜನರ ವಿವಾಹ ನಡೀತಾ ಇದೆ. ಪುಲಹ ಋಷಿಗಳಿಗೆ ಗತಿದೇವಿಯನ್ನು ಕೊಟ್ಟು ಮದುವೆ ಮಾಡಿದ್ದಾರೆ. ಕೃತು ಋಷಿಗಳಿಗೆ ಕ್ರಿಯಾ ಅಂತಕ್ಕಂಥವರನ್ನು ಕೊಟ್ಟು ಮದುವೆ ಮಾಡಿದ್ದಾರೆ. ಭೃಗು ಋಷಿಗಳಿಗೆ ಖ್ಯಾತಿಯನ್ನು ಕೊಟ್ಟು ಮದುವೆ ಮಾಡಿದ್ದಾರೆ. ವಸಿಷ್ಠ ಋಷಿಗೆ ಅರುಂಧತಿ ದೇವಿಯನ್ನು ಕೊಟ್ಟು ಮದುವೆ ಮಾಡ್ತಾ ಇದ್ದಾರೆ. ಅಥರ್ವ ಅಂತಕ್ಕಂಥ ಋಷಿಗಳು ಅವರಿಗೆ ಕೊನೆಯ ಮಗಳಾಗಿರ್ತಕ್ಕಂಥ ಶಾಂತಾದೇವಿಯನ್ನು ಕೊಟ್ಟು ವಿವಾಹ ಮಾಡಿದ್ದಾರೆ. ಯಾತಕ್ಕೋಸ್ಕರ ವಿವಾಹ ಅಂತಕ್ಕಂಥದ್ದು ಅಂದರೆ ಮುಂದಿನ ಜನಾಂಗ ಸೃಷ್ಟಿಯಾಗಬೇಕು. ಅನೇಕ ಗೋತ್ರಗಳು, ಅನೇಕ ಮನುಜರು, ಅನೇಕ ಭಕ್ತರು ಇವರೆಲ್ಲರೂ ಕೂಡ ಮುಂದೆ ಸೃಷ್ಟಿಯಾಗಬೇಕಾಗಿದೆ. ಅಂತಹ ಒಂದು ಪವಿತ್ರವಾದ ಸಂಸ್ಕಾರ ಅಂತಕ್ಕಂಥದ್ದು ವಿವಾಹ, ಉಪನಯನ, ಅನ್ನಪ್ರಾಶನ, ಜಾತಕರ್ಮ, ನಾಮಕರಣ ಇವೆಲ್ಲವೂ ಸಂಸ್ಕಾರಗಳು ಅಂತಕ್ಕಂಥದ್ದು. ಸಂಸ್ಕಾರ ದ್ವಿಜೋಚ್ಯತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸರಿಯಾದ ಕ್ರಮದಿಂದ ಸಂಸ್ಕಾರವಾದರೆ ನಮ್ಮಲ್ಲಿ ಬ್ರಾಹ್ಮಣ್ಯ ಉಳಿಯುತ್ತೆ, ನಮ್ಮಲ್ಲಿ ಧರ್ಮ ಉಳಿಯುತ್ತೆ. ಆದ್ದರಿಂದ ಅಂತಹ ವೇದೋಕ್ತ ಮಂತ್ರಗಳಿಂದ ವಿವಾಹ ಅಂತಕ್ಕಂಥ ಸಂಸ್ಕಾರ ಅಂತ ಹೇಳ್ತಾರೆ. ಎಸ್, ವಿವಾಹ ಅಂದ್ರೇನು ಸುಮ್ಮನೆ ಬಫೆ ತಿಂದು ಐಸ್ ಕ್ರೀಮ್ ತಿಂದು ಹೋಗುವ ಒಂದು ಕಾರ್ಯಕ್ರಮ ಅಲ್ಲ ಇದು. ಹೀಗೆ ಒಂದು ಕಾರ್ಯಕ್ರಮವಾಗಬಾರ್ದು. ವಿವಾಹ ಅಂತಕ್ಕಂಥ ಒಂದು ಸಂಸ್ಕಾರ ಅಂತಕ್ಕಂಥದ್ದು ಏನಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಧರ್ಮದ ಒಡಮೂಡುವಿಕೆ ಅಂತಕ್ಕಂಥದ್ದು. ಮುಂದೆ ಆ ದಂಪತಿಗಳು ಧರ್ಮಿಷ್ಠರಾಗಿ ಧರ್ಮ ಮಾರ್ಗದಿಂದ ಎಲ್ಲರಿಗೂ ಕೂಡ ಧರ್ಮವನ್ನು ಬೆಳೆಸ್ತಕ್ಕಂಥ ಕಾರ್ಯ ಮಾಡ್ತಕ್ಕಂಥದ್ದು ವಿವಾಹ ಸಂಸ್ಕಾರ ಅಂತ ಹೇಳಿದ್ದಾರೆ. ಇಂತಹ ವಿವಾಹ ಸಂಸ್ಕಾರ ವಿಜೃಂಭಣೆಯಿಂದ ಮಾಡಿಕೊಟ್ಟಿದ್ದಾರೆ. ಹೀಗೆ 9 ಋಷಿ ದಂಪತಿಗಳು ನೋಡಿ, ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತ ಹೇಳ್ತಾರೆ. ಎಷ್ಟು ಶ್ರಮದಾಯಕವಾಗಿರ್ತಕ್ಕಂಥ ಕೆಲಸ ಇದು, ಸುಮ್ಮನೆ ಅಲ್ಲ, ಅಷ್ಟು ಸುಲಭವಲ್ಲ. ಅದಕ್ಕೆ ಇವತ್ತಿನ ಕಾಲದಲ್ಲಿ ವಿವಾಹ ಮಾಡೋದೇ ಭಾಳ ಕಷ್ಟವಾಗ್ತಾಯಿದೆ. ವೈವಾಹಿಕ ಜೀವನ, ದಾಂಪತ್ಯ ಜೀವನ, ಸುಸಂಸ್ಕೃತಿ ಅಂತಕ್ಕಂಥದ್ದು ಬಹಳ ಶ್ರಮ ಪಡಬೇಕಾಗ್ತಕ್ಕಂಥದ್ದು ಅಗತ್ಯ. ಆದ್ದರಿಂದ ಹೆಂಗೆ ಸುಮ್ಮನೆ ಹೇಳಿಲ್ಲ ಅವರು, ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತ. ಈ 2 ಕಾರ್ಯ ಅಷ್ಟು ಸುಲಭವಾಗಿ ಆಗ್ತಕ್ಕಂಥದ್ದಲ್ಲ ಅಂತ ಅನ್ನೋದು ಗೊತ್ತೇ ಇದೆ ನಿಮಗೆ. ಆದರೂ ಕೂಡ ಇಂತಹ ಒಂದು ಸಂಸ್ಕಾರ ಅಂತಕ್ಕಂಥದ್ದಾಗಿ 9 ದಂಪತಿಗಳು ತಮ್ಮ ತಮ್ಮ ಆಶ್ರಮಕ್ಕೆ ಹೋಗಿಬಿಟ್ಟಿದ್ದಾರೆ. ಮದುವೆ ಆದಮೇಲೆ ಅಲ್ಲೇ ಇರಾಗಿಲ್ಲ, ತಮ್ಮ ಆಶ್ರಮಕ್ಕೆ ಹೋಗಿದ್ದಾರೆ. ಬಹುಜನ ವಿಭಕ್ಸೇನ ಸಮ್ಯಗ್ಯೋಗ ಸಮಾಧಿನವು ದುಷ್ಯುಮ್ಯತಂತೆ ಯತಯ ಶೂನ್ಯಾಗಾರೇಶು ಯತ್ಪದಮ್ಮ ಅಂತ ಇದ್ದಾರೆ. ಅನೇಕ ಜನ್ಮಗಳ ತಪವನ್ನು ಮಾಡಿರ್ತಕ್ಕಂಥದ್ದಾಗಿ ಸ್ವಾಮಿ ಅನುಗ್ರಹಿಸ್ತಾ ಇದ್ದಿ ಅಂತ ಹೇಳ್ತಾರೆ. ಕರ್ದಮ ಋಷಿಗಳು ಹೇಳ್ತಾ ಇದ್ದಾರೆ. ಎಂತಹ ವಾಕ್ಯ ಸ್ವಾಮಿ, ಎಂದಿಗಾಗುವುದೋ ನಿನ್ನ ದರ್ಶನ. ಪರಮಾತ್ಮನ ದರ್ಶನ ಅಂದರೆ ಸಾಮಾನ್ಯ ಅಂತಕ್ಕಂಥದ್ದಲ್ಲ. ಆದ್ದರಿಂದ ಅಂತ ಇದ್ದಾರೆ, ಸ್ವಾಮಿ ನಿನ್ನ ದರ್ಶನ ಅಂತಕ್ಕಂಥದ್ದು ಯಾರಿಗೂ ಸಿಗ್ತಕ್ಕಂಥದ್ದಾಗಲ್ಲ. ಆದ್ದರಿಂದ ಇಂಥ ನಿನಗೆ ನಮಸ್ಕಾರ ಎಂಬುದಾಗಿ ಏಕಾಂತವಾಗಿ ಆ ಕಪಿಲನಾಮಕ ಪರಮಾತ್ಮನ ಹತ್ರ ಹೋಗ್ತಾ ಇದ್ದಾರೆ. ಕಪಿಲನಾಮಕ ಪರಮಾತ್ಮನ ಹತ್ರ ಹೋಗಿ ಸಭಾದನೆಲ್ಲ ವಯಸ್ಸಿನಲ್ಲೇ ದೊಡ್ಡವರು ಕರ್ದಮ ಋಷಿಗಳು, ಇವನು ಬಾಲಕ ಇನ್ನೂ ಕಪಿಲನಾಮಕ ಪರಮಾತ್ಮ. ಸಾಮಾನ್ಯವಾಗಿ
ದೊಡ್ಡವರು ಚಿಕ್ಕವರಿಗೆ ನಮಸ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇದು ಒಂದು ವಿಶಿಷ್ಟವಾದ ಒಂದು ನೀತಿ ತಿಳಿಸ್ತಕ್ಕಂಥವ್ರಾಗ್ತಾ ಇದ್ದಾರೆ. ಸಭಾ ಮಧ್ಯದಲ್ಲಿ ಸಭೆಯಲ್ಲಿ ನಾವು ಮಾತನಾಡಬೇಕಾದ್ರೆ, ವ್ಯವಹಾರ ಮಾಡಬೇಕಾದ್ರೆ ಯೋಚನೆಯಿಂದ ಮಾಡಬೇಕು. ಅದಕ್ಕಾಗಿ ಇಂಥ ಮಹಾನುಭಾವರು, ದೊಡ್ಡ ಋಷಿಗಳು ಸಮಾಜದಲ್ಲಿ ನೋಡಲಿಕ್ಕೆ ಭಗವಂತ ಅಂತ ಯಾರಿಗೂ ಗೊತ್ತಿಲ್ಲ. ಇವನು ಸಾಕ್ಷಾತ್ ವಿಷ್ಣು ಎಂಬುವ ಅದಕ್ಕೆ ಯಾರಿಗೂ ಇಲ್ಲ. ಅದು ಪ್ರಕಟವಾಗಬಾರ್ದು. ಕೆಲವು ವಿಷಯಗಳೆಲ್ಲವೂ ರಹಸ್ಯವಾಗಿರಬೇಕು ಅಂತ ಹೇಳ್ತಾರೆ. ಎಲ್ಲವೂ ಸಮಾಜದಲ್ಲಿ ನ್ಯೂಸ್ ಕೊಡೋ ಹಾಗಿಲ್ಲ. ಶಾಸ್ತ್ರೋಕ್ತವಾಗಿರೋ ಕ್ರಮ ಅಂತಕ್ಕಂಥದ್ದು ಇವತ್ತು ಏನೆಲ್ಲ ಎಲ್ಲ ಕಡೆ ವಾರ್ತೆ ಬಂದುಬಿಡುತ್ತೆ. ಆದರೆ ಪ್ರಾಚೀನ ಕಾಲದಲ್ಲಿ ಹಾಗಿರ್ತಾ ಇರಲಿಲ್ಲ. ಕೆಲವೆಲ್ಲ ವಿಷಯಗಳು ಸೀಕ್ರೆಟ್ ಆಗಿರ್ತಾ ಇದ್ವು. ಅದಕ್ಕಾಗಿ ಇವರು ಸಭಾ ಮಧ್ಯದಲ್ಲಿ ನಮಸ್ಕಾರ ಮಾಡಿದೆ. ಒಳಗಡೆ ಪರಿಗಣ ಕೊಟ್ಟರಕ್ಕೊಬ್ಬರೇ ಹೋಗಿದ್ದಾರೆ, ಏಕಾಂತವಾಗಿ ಹೋಗಿದ್ದಾರೆ ಅಂತ ಹೇಳ್ತಾರೆ. ಇದಕ್ಕೆ ಏಕಾಂತತೆ ಅಂತ ಹೇಳ್ತಾರೆ. ಏಕಾಂತವಾಗಿ ಹೋಗಿ ಆ ಸ್ವಾಮಿಗೆ ನಮಸ್ಕಾರ ಮಾಡ್ತಕ್ಕಂಥವ್ರಾಗ್ತಾ ಇದ್ದಾರೆ. ಹೀಗೆ ಸ್ವಾಮಿ, ಅನಂತ ಕಾಲದಲ್ಲಿ ನಿನ್ನ ನೆನೆಸ್ತಕ್ಕಂಥವನಾಗ್ತಾ ಇದ್ದೀನಿ. ನಿನಗೆ ಎಂಥ ಸ್ವಾಮಿ ನೀನು, ಅನಂತ ಕಾಲದಲ್ಲಿ ನಿನ್ನ ನೆನೆಸದೇ ಮೂರ್ಖನಾದೆ ಅಂತ ಹೇಳ್ತಾರೆ. ದಾಸರಂತಾರೆ ಇಂಥ ಸ್ವಾಮಿಯನ್ನು ಶ್ರೀಪಾದರಾಜರು ಎಚ್ಚರಿಸ್ತಾರೆ. ಹೇಗೆ ಭಗವಂತನ ಧ್ಯಾನ ತಪ್ಪದೇ ಮಾಡಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಭಗವದ್ ಧ್ಯಾನ ಭಾಗವತದ ಕೇಳದೇ ಇರತಕ್ಕಂಥದ್ದು, ಅವನ ಶ್ರವಣ ಮನನ ನಿಧಿಧ್ಯಾಸನ, ಆ ವಿಷ್ಣುವಿನ ಮಹಾಭಕ್ತಿ ಪ್ರಸಾದಗಳು ಅಂತ ನಿನ್ನೆ ಹೇಳಿದೀವಲ್ಲ, ಹಾಗೆ ಇಂತಹ ಪರಮಾತ್ಮನ ಭಾಗವತ ಶ್ಲೋಕಾರ್ಧಂ ಶ್ಲೋಕಪಾದಂಬ ನಿತ್ಯಂ ಭಾಗವತೋದ್ಭವಂ ಅಂತ ಹೇಳಿದ ಹಾಗೆ ಇಲ್ಲಿ ಶ್ರೀಪಾದರಾಜರು ಎಚ್ಚರಿಸ್ತಾರೆ. ಉಗಾಭೋಗಗಳಿಂದ, ಈ ಉಗಾಭೋಗಗಳು ಕೇಳುವ ಮಾತ್ರದಿಂದ ನಾವು ಪವಿತ್ರರಾಗ್ತೇವೆ. ಎಂತಹ ಉಗಾಭೋಗಗಳು ಅಂತಕ್ಕಂಥದ್ದು ಅಂದರೆ ದಾಸರ ಪದಗಳ ಹಾಡುಗಳಿಗಿಂತ ಉಗಾಭೋಗಗಳು ಶ್ರೇಷ್ಠ. ಉಗಾಭೋಗಗಳಕ್ಕಿಂತಲೂ ಸುಳಾದಿಗಳು, ಅದಕ್ಕಿಂತಲೂ ಮಂಡಿಗೆಗಳು ಅಂತಕ್ಕಂಥದ್ದು ದಾಸ ಏನು ಮಾಡಿದ್ದಾರೋ ಅದರ ಅಂತ ಇದ್ದಾರೆ. ಅನಂತ ಕಾಲದಲ್ಲಿ ನಿನ್ನ ನೆನೆಸದೆ ಮೂರ್ಖನಾದೆ, ಅನಂತ ಕಾಲದಲ್ಲಿ ನಿನ್ನ ಪಾದದಲ್ಲಿ ರತಿ ಇಲ್ಲದೆ ನೊಂದೇ. ಪರಮಾತ್ಮನ ಪಾದಾರವಿಂದ ಧ್ಯಾನ ಮಾಡದೆ ಹೋದರೆ ನೋವಾಗಬೇಕು. ಇವತ್ತು ಭಾಗವತ ಕೇಳಲಿಲ್ಲ, ಇವತ್ತು ಪರಮಾತ್ಮನ ಲೀಲೆಗಳು ಅಂತಕ್ಕಂಥ ಪ್ರವಚನ ಕೇಳಲಿಲ್ಲ, ಎಂಥ ಭಾಗ್ಯ ಮಿಸ್ ಮಾಡಿಕೊಂಡೆ ಅಂತ ಅನ್ಬೇಕೇ ಹೊರತಾಗಿ ಚೆನ್ನಾಗಾಯಿತು ಅಂತ ಏನು ಹೇಳುವ. ಪರಮಾತ್ಮನ ಗಾತಿ ಅಂತ ನಾನು ಹೇಳೋ ಮಾತಲ್ಲ ಇದು, ಶ್ರೀಪಾದರಾಜರು ಹೇಳುವ ಮಾತು. ನಿನ್ನ ನೆನೆಸದೆ ಪರಮಾತ್ಮನ ನೆನೆಸಬೇಕಾದ್ರೆ ಅವರು ಹೇಳಿದ ಉಗಾಭೋಗಗಳನ್ನು ಕೇಳಬೇಕು. ಶ್ರೀಪಾದರಾಜರು ಹೇಳಿರ್ತಕ್ಕಂಥ ಉಗಾಭೋಗಗಳು ಅದನ್ನು ಕೇಳದೇ ಇರಬಾರ್ದು. ಅಂತಹ ಎಷ್ಟು ಪ್ರಾಚೀನ ಕಾಲದ ಅಂತಹ ಸಂದೇಶ ಎಷ್ಟು ಸಲೀಸಾಗಿ ಬರೆದಿದ್ದಾರೆ. ಸಂಸ್ಕೃತ ವಾಕ್ಯಗಳಲ್ಲ, ದೊಡ್ಡ ದೊಡ್ಡ ವ್ಯಾಕರಣ ಮೀಮಾಂಸೆಗಳ ತರ್ಕಗಳಿಂದ ತಲೆ ನೋಯಿಸ್ಕೊಳ್ಬೇಕಾಗಿಲ್ಲ. ಅತ್ಯಂತ ಸುಲಭವಾಗಿ ಜ್ಞಾನ ಮಾರ್ಗ ಅಂತಕ್ಕಂಥದ್ದು. ಹೇಗೆ ಹೇಳೋದಂದರೆ, ಈ ಜ್ಯೂಸನ್ನು, ಹಣ್ಣಿನ ರಸವನ್ನು ತೆಗೆದು ಜ್ಯೂಸ್ ಮಾಡಿಕೊಟ್ರೆ ಹಾಗೆ ಬೇಗನೆ ಕುಡಿದು ಬಿಡ್ತೇವೋ ಹಾಗೆ ಎಷ್ಟು ಶಾಸ್ತ್ರಾದಿಗಳಿಂದ ಸುಧಾದಿ ಗ್ರಂಥಗಳಿಗಿಂತಲೂ ಜಟಿಲವಾಗಿರ್ತಕ್ಕಂಥ ಮಾತುಗಳನ್ನು ಅತ್ಯಂತ ಸುಲಭವಾದ ಜ್ಯೂಸು ಅಂತಕ್ಕಂಥ ಲೋಟದಲ್ಲಿ ಕೊಟ್ಟಿದ್ದಾರೆ. ಇದನ್ನು ನಾನು ಪಾನ ಮಾಡೋದಿಲ್ಲ ಅಂದರೆ ನಾವೇನಾಗ್ತೀವಿ ಅಂತಾರೆ, ನಿನ್ನ ನೆನೆಸದೇ ಮೂರ್ಖನಾದೆ. ಭಗವದ್ಧ್ಯಾನವಿಲ್ಲದೆ, ಪರಮಾತ್ಮನ ಸಂದೇಶ ತಿಳ್ಕೊಳ್ಳದೆ ಈ ಕಿವಿಗಳನ್ನು ಯಾಕೆ ಕೊಟ್ಟಿದ್ದಾನೆ? ತತ್ರಾಪಿ ಶತಕೋಟಿ ಜನ್ಮ ದುರ್ಲಭಂ ಅಂತ ಹೇಳ್ಬಿಟ್ಟು, 100 ಕೋಟಿ ಜನ್ಮ ದುರ್ಲಭಂ ಅಂತ. 100 ಕೋಟಿ ಜನ್ಮ ಆದರೂ ಕೂಡ ಮನುಷ್ಯನಾಗಿ ಹುಟ್ಟೋದಿಲ್ಲ. ತತ್ರಾಪಿ ಮಾನವ ಜನ್ಮ ದುರ್ಲಭಂ, ತತ್ರಾಪಿ ವೈಷ್ಣವ ಜನ್ಮ ದುರ್ಲಭಂ ಅಂತ ವಿಷ್ಣುವಿನ ಆರಾಧನೆ ಮಾಡ್ತಾ, ಭಾಗವತ ಕೇಳ್ತಾ, ಭಗವಂತನ ಸಂದೇಶವನ್ನು ಕೇಳ್ತಾ, ಈ ಸೌಭಾಗ್ಯ ಎಲ್ಲರಿಗೂ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು, ಇದು ಕೆಲವರಿಗೆ ಮಾತ್ರ ಅಂತ ಹೇಳ್ತಾರೆ. ಯಾರಿಗೆ ಫಿಟ್ನೆಸ್ ಇರುತ್ತೋ ಅವರು ಮಾತ್ರ ಕೇಳ್ತಾರೆ, ಎಲ್ಲರಿಗೂ ಸಿಗೋದಿಲ್ಲ. ಇದು ಬರಬೇಕಂದ್ರೂ ಆಗೋದಿಲ್ಲ. ಏನೋ ಕೆಲಸ ಆಗತ್ತೆ, ಏನೋ ವಿಘ್ನ ಬರುತ್ತೆ, ಏನೋ ಮೀಟಿಂಗ್ ಆಗತ್ತೆ, ಏನೋ ರಜೆ ಸಿಗೋದಿಲ್ಲ, ಹೀಗೆಲ್ಲ ಆಗತ್ತೆ. ಇದು ಅಷ್ಟು ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಅದು ಕೇಳ್ತಾರೆ ಶ್ರೀಪಾದರಾಜರು. ಎಷ್ಟು ನಾನು ಮೂರ್ಖನಾದೆ, ಅನಂತ ಕಾಲದಲ್ಲಿ ನಿನ್ನ ಪಾದದಲ್ಲಿ ರತಿ ಇಲ್ಲದೆ ನೊಂದೇ. ಏನಪ್ಪ ದೇವಸ್ಥಾನಕ್ಕೆ ಹೋಗಲಿಲ್ಲ, ಭಾಗವತ್ ಕೇಳಿಲ್ಲ ಅಂತ ಮನಸ್ಸಿಗೆ ಬೇಸರ ಮಾಡ್ಕೊಳ್ಬೇಕು. ಅದೆಲ್ಲ ಬಿಟ್ಬಿಟ್ಟು ಇಂಥ ಸೌಭಾಗ್ಯ ಸಿಗದೆ ಒಳ್ಳೆಯದಾಯಿತು ಹೀಗೆ ಅಂದುಬಿಟ್ರೆ ಅದು ಯಾವ ರೀತಿಯಾಗಿರ್ತಕ್ಕಂಥ ಫಲವಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಅನಂತ ಕಾಲದಲ್ಲಿ ಯಾವ ಪುಣ್ಯದಿಂದ ಬಂದು ಇಂದು ನಿನ್ನ ನೆನೆಸಿದೆ. ಇಷ್ಟೊಂದು ಭಾಗವತ ಕೇಳ್ತಾ ಇದ್ದೀವಿ ಅಂದರೆ ನಮ್ಮ ಹಿರಿಯರ ಆಶೀರ್ವಾದವಾಗಿದೆ ಇಲ್ಲಿ ಬಂದು ಕೇಳ್ತಾ ಇದ್ದೀವಿ ಅಂತ ತಿಳ್ಕೊಬೇಕು. ಸುಮ್ಮನೆ ಅಲ್ಲ ಇದು. ಇಂಥ ಭಾಗ್ಯ ಸಿಗೋದು ಶಾಸ್ತ್ರ ಭಾಗ್ಯ. ಅವರ ಎಷ್ಟು ಪ್ರಾಚೀನ ಕಾಲದಲ್ಲಿ ಮುದ್ರಣ ಮಾಡಿ ಆ ನಾಮಗಳನ್ನು, ಉಗಾಭೋಗಗಳನ್ನು ತಿಳಿಸಿದ್ದಾರೋ
ಇದು ಕಿವಿಗೆ ಸಾಮಾನ್ಯವಾಗಿ ಬೀಳೋದೇ ಅಪರೂಪ ಅಂತ ಹೇಳ್ತಾರೆ. ಹಾಗೆ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಈ ರೀತಿಯಾದ ಭಕ್ತಿ ಮಾಡಿದರೆ ಪರಮಾತ್ಮ ಅನುಗ್ರಹವಾಗತ್ತೆ ಅಂತ ಹೇಳ್ತಾರೆ. ಅನಂತ ಕಾಲದಲ್ಲಿ ಯಾವ ಪುಣ್ಯದಿಂದ ಬಂದು ಇಂದು ನಿನ್ನ ನೆನೆಸಿದೆ. ಪರಮಾತ್ಮ ನೆನೆಸೋದು ಎಷ್ಟು ಕನ್ನಡದ ಒಳ್ಳೊಳ್ಳೆ ಮುತ್ತು ನುಡಿಗಳಲ್ಲಿ ಸಲೀಸಾಗಿರ್ತಕ್ಕಂಥ ಮಾತುಗಳಲ್ಲಿ ಇಷ್ಟನ್ನೂ ಕಿವಿಗೆ ಹಾಕೊಳ್ಳಲ್ಲ ಅಂದರೆ ಯಾವ ವಿಧವಾಗಿರ್ತಕ್ಕಂಥ ಜಟಿಲ ಇಲ್ಲ, ತಲೆಗೆ ಟೆನ್ಷನ್ ಕೊಡೋದಿಲ್ಲ. ಯಾವಾಗಲೂ ಪುಸ್ತಕ ಹಿಡ್ಕೊಂಡು ಭಾಳ ಕಷ್ಟಪಡಬೇಕು. ಅಧ್ಯಯನ ಅಂದರೆ ಅಷ್ಟು ಸುಲಭ ಅಲ್ಲ. ತರ್ಕ, ಮೀಮಾಂಸಾ, ನ್ಯಾಯ, ವ್ಯಾಕರಣ, ಶ್ರೀಮನ್ಯಾಯಸುಧ, ತರ್ಕತಾಂಡವ, ಚಂದ್ರಿಕಾ ಇವೆಲ್ಲ ಓದಬೇಕಾದ್ರೆ ತಲೆ ಕೊರೆದು ಹೋಗತ್ತೆ, ತಲೆಗೆ ಸಾಣಿ ಹಿಡ್ದಂಗಾಗತ್ತೆ. ಬೇಡಪ್ಪ ಅನ್ಸತ್ತೆ ಒಂದು ಕಡೆ. ಆ ಪತ್ರಗಳೆಲ್ಲ ಮೂಲೆ ಹಿಡಿಯಲ್ಲಿ ಬಿಡಬೇಕು ಅಂತ ಅನ್ಸುತ್ತೆ. ಏನಪ್ಪ ಏನು ಗುರುಗಳು ಹೇಳ್ತಾರೆ, ಯಾಕಾರ ಕಾಟ ಕೊಡ್ತಾರೆ ಅನ್ನೋ ಅಷ್ಟು ತಲೆಗೆ ನೋವಾಗತ್ತೆ. ಆದರೆ ಶ್ರೀಪಾದರಾಜರ ಕನ್ನಡದ ನುಡಿಮುತ್ತುಗಳು ಇವನ್ನು ಕಿವಿಗೆ ಹಾಕ್ಕೊಳ್ಳಲ್ಲ ಅಂದರೆ ದೌರ್ಭಾಗ್ಯ ಅಂತಾರೆ. ಅನಂತ ಕಾಲದಲ್ಲಿ ಯಾವ ಪುಣ್ಯದಿಂದ ಬಂದು ಇಂದು ನಿನ್ನ ನೆನೆಸಿದೆ. ಯಾವುದೋ ಹಿರಿಯರ ಪುಣ್ಯ, ನಮ್ಮ ತಾತಂದ್ರ ಪುಣ್ಯ, ನಮ್ಮ ತಂದೆಯ ಪುಣ್ಯ, ನಮ್ಮ ತಾಯಿಯ ಪುಣ್ಯ, ಸೌಭಾಗ್ಯದಿಂದ ಏನೋ ಬೆಂಗಳೂರಲ್ಲಿ ಒಂದು ಭಾಗವತ ಕೇಳಪ್ಪ ಬಿಡಬೇಡ ಅಂತ ಆಶೀರ್ವಾದ ಮಾಡಿದ್ದಕ್ಕೆ ಬಂದು ಕೊಡ್ತೇವೆ ಅಂತ. ಇಲ್ಲಾಂದರೆ ಆಗೋದಿಲ್ಲ, ಇಲ್ಲಾಂದರೆ ಫಿಟ್ನೆಸ್ಸೇ ಬರೋದಿಲ್ಲ. ಇದಕ್ಕೆ ಅಧಿಕಾರಿಗಳು ಅಂತ ಹೇಳ್ತಾ ಇದ್ದಾರೆ. ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವ ಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂರನಂ. ವೇದ್ಯಂ ವಾಸ್ತವ ಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂರನಂ ಅಂತೇಳಿ. ಯಾವುದೋ ಕಾದಂಬರಿ ಗಾಥೆಯಲ್ಲ, ಯಾವುದೋ ಸೀರಿಯಲ್ ಅಲ್ಲ, ಯಾವುದೋ ನಾಟಕವಲ್ಲ, ಯಾವುದೋ ವಿಡಂಬನೆಯಲ್ಲ. ಇದು ಮೋಕ್ಷದಾಯಕವಾಗಿರ್ತಕ್ಕಂಥದ್ದು. ನಿರ್ಮತ್ಸರಾಣಾಂ ಸತಾಂ ಅಂತ ಹೇಳ್ಬಿಟ್ಟು. ಯಾರಲ್ಲಿ ಹೊಟ್ಟೆ ಕಿಚ್ಚಿಲ್ಲವೋ, ಯಾರಲ್ಲಿ ಕಾಮಕ್ರೋಧಗಳು ಕಡಿಮೆ ಇದೆಯೋ, ಯಾರಿಗೆ ಯೋಗ ಇದೆಯೋ ಅವರಿಗೆ ಮಾತ್ರ ಸಿಗ್ತಕ್ಕಂಥ ಗಾಥೆ ಅಂತ ಹೇಳ್ತಾರೆ ಶ್ರೀಪಾದರಾಜರು. ಇಂದು ನಿನ್ನ ನೆನೆವ ನೆನೆಸಿದೆ ಆವ ಪುಣ್ಯದಿಂದ ಎನ್ನ ಮನ ನಿನ್ನಲ್ಲೇ ಎರಗಿತೋ. ಎನ್ನ ಮನ ನಿನ್ನಲ್ಲೇ ಎರಗಿತು ಅಂತ. ಈ ಮನಸ್ಸು, ದೇಹ, ಶಿರ ಕೊಟ್ಟಿದ್ದಾನೆ. ಇದು ಯಾತಕ್ಕೋಸ್ಕರ ಕೊಟ್ಟಿದ್ದಾನೆ ಅಂದರೆ ಈ ಶರೀರ ಸಾಧನ ಶರೀರವಿದು, ನೀ ದಯದೇ ಕೊಟ್ಟಿದ್ದು ಅಂತ. ದಯದಿಂದ ಕೊಟ್ಟಿದ್ದಾನೆ. ಒಳ್ಳೆ ಹೃದಯ ಇದೆ, ಒಳ್ಳೆ ಕೈಕಾಲುಗಳಿದೆ, ಒಳ್ಳೆ ಬುದ್ಧಿ ಇದೆ, ಒಳ್ಳೆ ಮೈಂಡ್ ಇದೆ, ಒಳ್ಳೆ ಸ್ಯಾಲ್ರಿ ಇದೆ, ಒಳ್ಳೆ ಸಂಪತ್ತಿದೆ, ಒಳ್ಳೆ ಮಕ್ಕಳು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಜಮ್ ಅಂತ ಇದ್ದಾಗ ಹರಿಪಾಲಕ್ಕೆ ಎರಗಲಿಲ್ಲ ಅಂದರೆ ಅದಕ್ಕೆ ಮೂರ್ಖನಾದೆ ಅಂತಾರೆ ಶ್ರೀಪಾದರಾಜ ಅಂತ ಇದ್ದಾರೆ. ಮೂರ್ಖತ್ವ ಬೆಳೆಸ್ಕೊಳ್ತೀಯಪ್ಪ ನೀನು, ಅದನ್ನು ಬಿಡಬೇಡ, ಬಿಟ್ಟು ಕೆಡಬೇಡ. ಮಧ್ವ ಮತದ ಸಿದ್ಧಾಂತದ ಪದ್ಧತಿ ಬಿಡಬೇಡ, ವ್ಯಾಸರಾಜರ ಪದ್ಧತಿ ಬಿಡಬೇಡ, ಬಿಟ್ಟು ಕೆಡಬೇಡ ಅಂತ ಎಚ್ಚರಿಸಿಲ್ವೇ. ಆದ್ದರಿಂದ ಎನ್ನ ಮನ ನಿನ್ನಲ್ಲಿ ಎರಗಿತೋ, ನೋಯದಂತೆ ಎನ್ನ ಆರೈದು ಪಾಲಿಸೋ. ದೀನನಾಥ ರಂಗವಿಠಲ. ದೀನನಾಥ ರಂಗವಿಠಲ, ದೀನರಿಗೆ ಪಾಲಿಸುವವರು ರಂಗವಿಠಲ ದೇವರು, ಅವರೇ ಶ್ರೀನಿವಾಸ ದೇವರು, ಅವರೇ ವರಾಹ ದೇವರು. ಇಷ್ಟೊಂದು ನಿಶಬ್ದವಾದ ಸ್ಫುಟವಾಗಿರ್ತಕ್ಕಂಥ ಪವಿತ್ರವಾದ ತಾಣದಲ್ಲಿ ಕೂತಿದ್ದೇವೆ. ಪವಿತ್ರವಾದ ಸ್ಥಳ, ಚಂದ್ರಿಕಾಚಾರ್ಯ ಸ್ಥಳ ಅಂತಕ್ಕಂಥದ್ದು. ಹಾಗೆ ಇಂಥ ಸ್ಥಳದಲ್ಲಿ ಒಂದು ಕೂಡುವುದೇ ಒಂದು ದೊಡ್ಡ ಯೋಗ ಅಂತ ಹೇಳ್ತಾರೆ. ಆದ್ದರಿಂದ ಎನ್ನ ಮನ ನೋಯದಂತೆ ಎನ್ನ ಆರೈದು ಪಾಲಿಸೋ. ಎಂಥ ಪ್ರಾರ್ಥನೆ ನೋಡಿ, ಪ್ರಾರ್ಥನೆ ಮಾಡುವ ಕ್ರಮ, ಸ್ತೋತ್ರ ಮಾಡುವ ಕ್ರಮ, ಯಾವ ರೀತಿ ದೊಡ್ಡವರಲ್ಲಿ ಕೇಳ್ಕೊಳ್ಬೇಕು ಅನ್ನುವ ಸಿಲೆಬಸ್ ಹಾಕ್ಕೊಟ್ಟಿದ್ದಾರೆ. ಯಾವ ರೀತಿ ದೇವರಿಗೆ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಬೇಕು, ಇದು ಸುಮ್ಮನೆ ಸಿಕ್ಕೋದಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಇಂತಹ ಶ್ರೀಪಾದರಾಜರು ಮಹಾನುಭಾವರು ಎನ್ನ ಮನ ನಿನ್ನಲ್ಲಿ ಎರಗಿತೋ, ನೋಯದಂತೆ ಎನ್ನ ಆರೈದು ಪಾಲಿಸೋ. ದಯಮಾಡಿ ರಕ್ಷಿಸು ಅಂತ, ದಯಮಾಡಿ ರಕ್ಷಿಸು ಅಂತ ಹಿಂಗೆಲ್ಲ ಕೇಳ್ಕೊಳ್ದೆ ಹೋದರೆ ಅವನು ರಕ್ಷಣೆ ಮಾಡ್ತಾನವೇ? ಯಾಕೆ ರಕ್ಷಣೆ ಮಾಡ್ತಾ ಇಲ್ಲ ಇವತ್ತು? ಏನು ಕೇಳಿದ್ದು ಅಷ್ಟೇ ಆಚಾರ್ಯ. ಬೇಕಾಸಲ ಹೇಳಿದ್ರು ಭಾಗವತ, ನಮ್ಮ ಮನೆಗೆ ಬಂದರು, ಬೇಕಾದಷ್ಟು ಖರ್ಚಾಯಿತು, ಏನಾಯಿತು? ಏನೂ ಆಗಲಿಲ್ಲ. ಬೇಕಾದಷ್ಟು ಸಲ ಹರಿವಂಶ ಹೇಳಿದ್ರಿ, ನಿಮಗೆ ಮಕ್ಕಳಾದರೂ ನಮಗೆ ಮಕ್ಕಳಾಗಲಿಲ್ಲ. ಯಾಕೆ ಹೀಗಾಯಿತು? ಅದಕ್ಕೆ ಹೀಗಾಗೋದಕ್ಕೆ ಏನು ಕಾರಣ ಅಂತಕ್ಕಂಥದ್ದು ಅಂದರೆ ನೋಯದಂತೆ ಎನ್ನ ಆರೈದು ಪಾಲಿಸೋ. ದೀನನಾಗಿ ಬಿಟ್ಕೊಳ್ಬೇಕು. ದೇವರಿಗೆ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ರಮಾಪತೆ ಅಂತ ಕೇಳಬೇಕೆ ಹೊರತಾಗಿ ಹೇಗೋ ಪ್ರಾರ್ಥನೆ ಮಾಡಿದ್ರೆ ಸಿಗೋದಿಲ್ಲ. ಅವನು ಪುಗ್ಶಟ್ಟೆ ಸಿಗುವ ದೇವರಲ್ಲ ಅವನು. ಭಗವಂತನ ಕಥಾ, ಭಗವಂತನ ದರ್ಶನ, ಸಾತ್ವಿಕರ ಮೀಟಿಂಗು, ಸಾತ್ವಿಕರ ಸೇರೋಣ, ಸಾತ್ವಿಕರು ಸಮ್ಮಿಲನೆ ಆಗತಕ್ಕಂಥದ್ದು ಅಷ್ಟೊಂದು ಸುಲಭ ಅಂತ ತಿಳ್ಕೊಬೇಡಿ ಅಂತಕ್ಕಂಥ ಭಕ್ತಿ ಇರಬೇಕು, ವೈರಾಗ್ಯ ಇರಬೇಕು, ಜ್ಞಾನ ಇರಬೇಕು, ಮನಸ್ಸು ಇರಬೇಕು, ವಿಶ್ವಾಸ ಇರಬೇಕು. ರಕ್ಷತೇವ ವಿಶ್ವಾಸ. ವಿಶ್ವಾಸ ಇಲ್ಲದೆ ಹೊರತು
ಭಾಗವತ ಕೇಳಿದ್ದು, ಸಪ್ತಾಹ ಮಾಡಿದ್ದು, ಹರಿವಂಶ ಕೇಳಿದ್ದು ಏನೊಂದು ಫಲಿಸೋದಿಲ್ಲ ಅಂತಕ್ಕಂಥದ್ದನ್ನು ತಿಳಿಸಿದ್ದಾರೆ. ಹೀಗೆ ನೋಡಿ, ಒಂದು ವಿಶಿಷ್ಟವಾದ ನಿಯಮ ಅಂತ ತಿಳಿಸಿಬಿಟ್ಟಿದ್ದಾರೆ. ಇಲ್ಲಿ ಏನು 9 ಜನ ಮಕ್ಕಳಿಗೆ, ಹೆಣ್ಣುಮಕ್ಕಳಿಗೆ ಮದುವೆ ಮಾಡಿದರು. ಮದುವೆ ಮಾಡಿದ ಕೂಡಲೇ ಪರಿಣಯ ಕೊಟ್ಟರಕ್ಕೆ ಹೋದರು. ಏಕಾಂತವಾಗಿ ಒಬ್ಬನೇ ಸ್ವಾಮಿ ಕೂತಿದ್ದಾನೆ. ಎಲ್ಲರ ಮುಂದೆ ನಮಸ್ಕಾರ ಮಾಡಲಿಲ್ಲ. 5 ವರ್ಷದ ಬಾಲಕಿಗೆ 70 ವರ್ಷದ ಮುದುಕರು ಹೋಗಿ ನಮಸ್ಕಾರ ಮಾಡ್ತಾರೇನೋ? ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಎಲ್ಲರೆದುರೇ ನಮಸ್ಕಾರ ಮಾಡಿದರೆ ಇವನು ವಿಷ್ಣು ಅಂತ ಗೊತ್ತಾಗ್ಬಿಡತ್ತೆ. ಈ ರಹಸ್ಯಗಳು ಗೊತ್ತಾಗಬಾರ್ದು. ಕೆಲವು ರಹಸ್ಯಗಳಿದೆಯಲ್ಲ, ಎಲ್ಲರಿಗೂ ಹೇಳ್ಕೊಡೋ ಹಾಗಿಲ್ಲ. ನಿರ್ಮತ್ಸರಾಣಾಂ ಸತಾಂ, ಮಾತ್ಸರ್ಯ ರಹಿತರಿಗೆ ಮಾತ್ರ ಪ್ರವಚನ ಹೇಳಬೇಕು. ಯಾರಿಗೆ ಭಕ್ತಿ ಇದೆಯೋ, ವಿಶ್ವಾಸ ಇದೆಯೋ ಅವರಿಗೆ ಮಾತ್ರ ಹೇಳಬೇಕು ಅಂತ ಹೇಳ್ತಾರೆ. ಇದು ಕಂಡವರಿಗೆ ಹೇಳೋದಲ್ಲ, ಇದು ಕಂಡವರಿಗೆ ಉಪದೇಶ ಕೊಡೋದಲ್ಲ, ಇದು ಅಷ್ಟೆಲ್ಲ ಇದೆ. ಆದ್ದರಿಂದ ಏಕಾಂತ ಹೋಗಿ ನಮಸ್ಕಾರ ಮಾಡಿ, ಸ್ವಾಮಿ ಹೋಗಿ ಬರ್ತೇನೆ ಅಂತ ಹೇಳ್ತಾ ಇದ್ದಾರೆ. ಈಗ ಹೋಗಿ ಬರ್ತೇನೆ ಅನ್ನೋದೇ ಇಲ್ಲ. ಈಗ ಕಾಲುವೆ ಹೋಯ್ತೀಗ, ಹೋಗ್ತೇನೂ ಇಲ್ಲ, ಬರ್ತೇನೂ ಇಲ್ಲ, ಮುಖದರ್ಶನವೇ ಇಲ್ಲ. ಎಲ್ಲ SMS ಆಗಿಬಿಟ್ಟಿದೆ. ಏನು ಕೇಳಿದ್ರೆ ಎಲ್ಲದಕ್ಕೂ SMS. ದೊಡ್ಡವ್ರ ದರ್ಶನ ಇಲ್ಲ, ದೊಡ್ಡವ್ರ ಮಾತು ಹೇಳಿ ಕೇಳೋದಿಲ್ಲ, ಹಳೆ ಕಾಲದ ಪುರಾಣಗಳಿಲ್ಲ. ಇವೆಲ್ಲ ಆದಾಗ ಸಂಸ್ಕೃತಿ ಅಂತಕ್ಕಂಥದ್ದು ಏನಾಗ್ತಾ ಇದೆ, ವಿಭಜನೆ ಆಗ್ತಾಯಿದೆ. ಕೆಲವು ನೀವೆಲ್ಲ ಕೇಳ್ತಾ ಇದ್ದೀರಿ, ನಿಮಗೆಲ್ಲ ಹೇಳೋದಿದು. ಆದರೆ ಎಷ್ಟು ಭಕ್ತ ಕೋಟಿ ಇದೆ ಬೆಂಗಳೂರಲ್ಲಿ, ಎಷ್ಟು ಜನ ಶ್ರವಣಕ್ಕಿರ್ತಾರೆ. ಶ್ರವಣಕ್ಕಿರ್ತಕ್ಕಂಥ ಜನರೇ ಬಹಳ ಕಡಿಮೆ. ಬೇರೆ ಕೆಲಸಕ್ಕೆ ಇರ್ತಕ್ಕಂಥ ಜನರೇ ಬಹಳ ಆಗ್ತಾ ಇದ್ದಾರಲ್ಲ. ಅದರ ಸಾಂಕೇತಿಕ ಅಂತಕ್ಕಂಥದ್ದು ಏನಿದೆ ಅಂದರೆ, ಹೀಗೆ ಏಕಾಂತದಲ್ಲಿ ನಮಸ್ಕಾರ ಮಾಡಿದ್ದಾರೆ ಕರ್ದಮ ಋಷಿಗಳು ಕಪಿಲನಾಮಕ ಸ್ವಾಮಿಗೆ. ಹೋಗಿ ಬರ್ತೇನೆ ಅಂತ ಹೇಳ್ತಾ ಇದ್ದಾರೆ. ಸ್ವಾಮಿ ಮುಗುಳು ನಗ್ತಾ ಇದ್ದಾನೆ. ಇದೇನು ಇದನ್ನು ನೋಡುವಾಗ, ಇದನ್ನೆಲ್ಲ ಕೇಳುವಾಗ ನಮಗೆ ಅನಿಸುತ್ತೆ, ಇದೇನು ಋಷಿಗಳು ಹೇಳ್ತಾ ಇದ್ದಾರೆ, ನಿನ್ನೆಯಿಂದ ಅವ್ರ ಮಹಿಮಾ ಹೇಳ್ತಾ ಇದ್ದಾರೆ, ಮಹಾನ್ ಜ್ಞಾನಿಗಳಂತ ಹೇಳ್ತಾ ಇದ್ದೀರಿ. ಹೀಗೆ ಸಂಸಾರವನ್ನು ಅರ್ಧಕ್ಕೆ ಬಿಟ್ಟು ಹೋಗೋದು ಉಚಿತವೇ ಅನ್ನೋ ಸಂಶಯ ಬರುತ್ತೆ. ಹೀಗೆ ಅರ್ಧಂಬರ್ಧ ಕತೆ ಕೇಳ್ತಾರೆ ನಮ್ಮಲ್ಲಿ ಜನಗಳು. ಪೂರ್ತಿ ಕತೆ ಕೇಳೋದಿಲ್ಲ. ಪೂರ್ತಿ ನಿರ್ಣಯೋಕ್ತವಾಗಿರ್ತಕ್ಕಂಥ ಭಾಗವತ ತಾತ್ಪರ್ಯಕ್ಕೆ ಏನು ಶ್ರೀಮದಾಚಾರ್ಯರು ಬರೆದಿದ್ದಾರೋ ಅದು ಪೂರ್ತಿಯಾಗಿ ನೋಡುವ ಪೇಷನ್ಸ್ ಇಲ್ಲ ಇವತ್ತು. ಹಾಗಾಗೋಗಿದೆ, ಸಂದರ್ಭವೇ ಹಾಗಾಗೋಗಿದೆ. ವೇಗದ ಈಗ ಫಾಸ್ಟ್ ಫುಡ್ ಎಲ್ಲ ಫಾಸ್ಟಲ್ಲಿ ಆಗಬೇಕು ಅನ್ನೋದು ಬಂದುಬಿಟ್ಟಿದೆಯಲ್ಲ. ಹೀಗಾಗಿ ಇದೆಲ್ಲ ನೋಡ್ತಾ ಇರಬೇಕಾದ್ರೆ ಏನು ಆಚಾರ್ಯ ನಿನ್ನಿಂದ ಹೇಳಿದ್ರಿ, ಆ ಋಷಿಗಳ ಮಹಿಮೆ ಹೇಳಿದ್ರಿ, ಎಂಥ ತಪಸ್ವಿಗಳು ಅಂತ ಹೇಳಿದ್ರಿ, ಪತಿವ್ರತ ಶಿರೋಮಣಿ ಅಂತ ಆಕೆ ಹೇಳಿದ್ರಿ, ಬಂದು ಕೂತ ಮಹಾನುಭಾವ ಅವನು ಬರೋದರಿಂದ ಪವಿತ್ರವಾಯಿತು ಅಂತೆಲ್ಲ ಹೇಳ್ತಾ ಇದ್ದೀರಿ. ಇವರು ಮದುವೆ ಮಾಡಿಬಿಟ್ಟು ಮಕ್ಕಳಿಗೆ ಹೊರಟು ಬಿಟ್ಟರು, ಒನಕ್ಕೆ ಹೋಗ್ತಾ ಇದ್ದಾರೆ, ಅಡವಿಗೆ ಹೋಗ್ತಾ ಇದ್ದಾರೆ, ಸನ್ಯಾಸ ದೀಕ್ಷೆ ತೆಗೆದುಕೊಳ್ತಾ ಇದ್ದಾರೆ. ಇದು ಉಚಿತವಾ ಅಂತ ನಮ್ಮ ಹುಡುಗರಿಗೆ ಇದು ಅನುಮಾನ ಬರುತ್ತೆ. ನೀವು ಹೇಳುವ ಆಚಾರ್ಯರೇ, ನಿಮ್ಮ ಹೇಳುವ ಪುರಾಣದಲ್ಲೇ ಕರ್ದಮ ಋಷಿಗಳು ಹೆಂಡತಿ ಡೈವರ್ಸ್ ಕೊಟ್ಬಿಟ್ರು, ಮಕ್ಕಳು ಮದುವೆ ಮಾಡಿದ ತಕ್ಷಣ ಹೊರಟೋಗ್ಬಿಟ್ರು, ಪಲಾಯನವಾದ ಮಾಡಿದರು, ನಾವ್ಯಾಕೆ ಮಾಡಬಾರ್ದು ಅನ್ನೋ ಸಂದೇಹ ಸಾಮಾನ್ಯವಾಗಿ ಬರುತ್ತೆ. ಹೌದಲ್ಲೋ? ವಿವಾಹವಾಯಿತು ಮಕ್ಕಳಿಗೆ, ಅವರೆಲ್ಲ ಹೊರಟೋಗ್ಬಿಟ್ರು ಅಳಿಯಂದರು, ಹೆಣ್ಮಕ್ಳನ್ನ ಕರ್ಕೊಂಡು. ಇವರೇನು ಮಾಡ್ತಾ ಇದ್ದಾರೆ, ನಾನು ಹೊರಡ್ತೇನೆ ಅಂತ ಹೇಳ್ತಾರೆ. ಹೆಂಡತಿಗೂ ಹೇಳಿದರು, ಮಗನಿಗೂ ಹೇಳ್ತಾ ಇದ್ದಾರೆ. ಯಾರು? ಕಪಿಲನಾಮಕ ಸ್ವಾಮಿ ಮಗ. ನಾನಿನ್ನು ಹೊರಟು ಬಿಡ್ತೇನೆ, ಸನ್ಯಾಸಾಶ್ರಮ ತಗೊಳ್ತೇನೆ ಅಂದರೆ ಸುಮ್ಮನೆ ಇರ್ತಾರೋ ಅನ್ನುವ ಸಮಸ್ಯೆ ಬರ್ತದೆ. ಆದರೆ ಒಳಾರ್ಥ ಬೇರೆ ಇದೆ. ಶ್ರೀಮದಾಚಾರ್ಯರು ನಿರ್ಣಯ ಕೊಟ್ಟಿದ್ದಾರೆ. ಇವರು ಮುಂಚಿತವಾಗಿ ಇಂಟಿಮೇಷನ್ ಕೊಟ್ಟಿದ್ದರು, ಸ್ಟ್ಯಾಂಪ್ ಪೇಪರ್ ಮೇಲೆ ಬಾಂಡ್ ಬರ್ಕೊಟ್ಟಿದ್ರು. ನಾನು ಮಕ್ಕಳು ಸಂತಾನ ಆದಮೇಲೆ ಅವರ ಮಕ್ಕಳು ತಕ್ಷಣ ಮದುವೆ ಆದ ತಕ್ಷಣ ನಾನು ಸನ್ಯಾಸ ದೀಕ್ಷೆಯನ್ನು ತಗೊಳ್ತೇನೆ ಅಂತ ಬಾಂಡ್ ಪೇಪರ್ ಬರೆಸ್ಕೊಂಡು ಮದುವೆ ಆಗಿದ್ರು. ನೋಡಿ, ಇದನ್ನು ಸರಿಯಾಗಿ ತಿಳ್ಕೊಳ್ಬೇಕು ನಾವು. ಕರಾರು ವಾಕ್ಕು ಅಂತಕ್ಕಂಥದ್ದು, ಕರಾರು ವಾಕ್ಕಾಗಿ ಮದುವೆ ಆದದ್ದೇ ಹೊರತಾಗಿ ಆಗೋ ಮದುವೆ ಆದ್ದಲ್ಲ. ಇದಕ್ಕೆ ಕರಾರು ವಾಕ್ಕು ಅಂತ ಹೇಳಿದ್ದಾರೆ. ನೋಡು ದೇವಹೂತಿ, ನಿನ್ನ ಮದುವೆ ಆಗಬೇಕಾದ್ರೆ ಇಷ್ಟು ನಿಯಮ. ಏನು ನಿಯಮ? ಸಂಸಾರವನ್ನು ಮಾಡ್ತೇವೆ, ಮಕ್ಕಳನ್ನು ಪಡಿತೇವೆ. ತಕ್ಷಣದಲ್ಲಿ ಆಗಿನ ಕಾಲಕ್ಕೆ ಬಹುಬೇಗ 7-8 ವರ್ಷಕ್ಕೆ ಹೆಣ್ಮಕ್ಳಿಗೆ ಮದುವೆ ಮಾಡ್ತಾಯಿದ್ರು. ಈಗ 30-40 ಆದಮೇಲೆ ಮದುವೆಗೆ ಶುರು ಆಗಿದೆ. ಅದು ಹಾಗಲ್ಲ. ಆದ್ದರಿಂದ ಈಗ ಹೇಳುವಾಗ ಅವರು ಸ್ಟ್ಯಾಂಪ್ ಪೇಪರನ್ನು ಬಳಸ್ಕೊಂಡಿದ್ರು. ಯಾರೋ ಕರ್ದಮ ಋಷಿಗಳು ಸಾವಿರಾರು ರೂಪಾಯಿ ಸ್ಟ್ಯಾಂಪ್ ಪೇಪರ್ ಮೇಲೆ ಬರೆಸ್ಕೊಂಡಿದ್ರು. ನಾನು ವಿವಾಹ ಆಗಿ ಮಕ್ಕಳು ಮದುವೆ ಮಾಡಿಬಿಟ್ಟು ನಾನು ಸನ್ಯಾಸಾಶ್ರಮ ಸ್ವೀಕಾರ ಮಾಡಿಕೊಂಡು ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ತಪಸ್ಸಿಗೆ ಹೋಗ್ತೇನೆ ಅಂತ ಬರೆಸಿಕೊಂಡು ವಿವಾಹ ಮಾಡಿಕೊಂಡಿದ್ರು. ಹೀಗೆ ಯಾವಾಗ ಬರೆಸಿಕೊಂಡು ಕರಾರು ನಿಯಮದಿಂದ ಮದುವೆ ಆದ್ದರಿಂದ ಅವರು ಬಿಟ್ಟು ಹೋದೋಕ್ಕೆ ನ ದೋಷ ಭಾಕಿತಿ ಅಂತ ಬರೀತಾರೆ. ನ ದೋಷ ಭಾಕಿತಿ ಅಂದರೆ ದೋಷ ಅಲ್ಲ ಅನ್ನೋ ಮಾತು. ಆದರೆ ಹೀಗೆ ತಿಳ್ಕೊಳ್ಬೇಕು. ಸಮಾಜದಲ್ಲಿ ಕರ್ದಮ ಋಷಿಗಳೇ ಡೈವರ್ಸ್ ಕೊಟ್ಟು ಹೋಗಿಬಿಟ್ಟು, ಅರ್ಧಕ್ಕೆ ಬಿಟ್ಟು ಹೋಗಿಬಿಟ್ಟು ದಾಂಪತ್ಯ, ಅದಕ್ಕೆ ನಾವು ಮಾಡ್ತೀವಿ ಅಂತ ಕೆಲವರಿಗೆ ಸಂಶಯ ಬರುತ್ತೆ. ಆದ್ದರಿಂದ ಹೇಳ್ತಾ ಇದ್ದೀವಿ, ಹೀಗೆ ಅವರೇನು ಆ ನಿಯಮ ಅಂತಕ್ಕಂಥ ಅದನ್ನು ಪಾಲಿಸಿದ್ದಾರೋ
ಅಂತ ಅದನ್ನು ನೋಡಿಬಿಟ್ಟು ಆ ಪರಮಾತ್ಮ ಹೇಳ್ತಾ ಇದ್ದಾನೆ, ಗಚ್ಚ ಕಾಮಂ ಮಯಾ ಪುಷ್ಟೋ ಮೈ ಸನ್ಯಸ್ತ್ಯ ಕರ್ಮಣ ಭಗವಾನು ವಾಚ. ಪರಮಾತ್ಮ ಹೇಳ್ತಾನೆ, ಕಪಿಲನಾಮಕ ಪರಮಾತ್ಮ ಹೇಳ್ತಾ ಇದ್ದಾನೆ ಭಾಗವತದಿಂದ, ಗಚ್ಚ ಕಾಮಂ ಮಯಾ ಪುಷ್ಟೋ ಮೈ ಸನ್ಯಸ್ತ್ಯ ಕರ್ಮಣ ಜಿತ್ವಾ ಸದ್ಗುರುರ್ಜರ್ಯ ಮೃತ್ಯುರ್ಮೃತ್ಯೇವ ಮಾಂ ಭಜ ಅಂತ ಹೇಳ್ಬಿಟ್ರು ಅಂತಾರೆ. ಕರೆದ ಕಪಿಲನಾಮಕ ಪರಮಾತ್ಮ ಋಷಿಗಳಿಗೆ, ಆಗಬಹುದು ನೀವು ಹೋಗಿ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಹೀಗೆ ದೊಡ್ಡವರ ಪರ್ಮಿಷನ್ ತೊಗೊಂಡು ಹೋಗಬೇಕು. ಊರಿಗೆ ಹೋಗೋದಾಗಲಿ ಬರೋದಾಗಲಿ ಒಳ್ಳೆ ಕಾರ್ಯ ಮಾಡ್ತಾ ಇರಬೇಕಾದ್ರೆ ಹಿರಿಯರ ಅನುಮೋದನೆ ಇರಬೇಕು, ಹಿರಿಯರ ಆಶೀರ್ವಾದ ಇರಬೇಕು, ಹಿರಿಯರ ಹತ್ರ ನಾನು ಹೋಗಿ ಬರ್ತೇನೆ ಅಂತ ಹೇಳಬೇಕು. ಹೀಗೆಲ್ಲ ನಿಯಮಗಳು ಅಂತಕ್ಕಂಥದ್ದಿದೆ. ಆದ್ದರಿಂದ ಗಚ್ಚ ಕಾಮಂ, ಗಚ್ಚ ಅಂದರೆ ಹೋಗು ಅಂತ ಹೇಳಿದ್ರು. ಕಪಿಲನಾಮಕ ಸ್ವಾಮಿ ಅಪ್ಪಣೆ ಕೊಟ್ಟ ಮೇಲೆ ಇನ್ಯಾವ ದೋಷವೂ ಇಲ್ಲ. ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮನ ಆಜ್ಞೆ ಆದಮೇಲೆ ದೋಷ ಬರೋದಿಲ್ಲ ಕರ್ದಮರ್ಷಿಗಳಿಗೆ ಅಂತ ತಿಳ್ಕೋಬೇಕು. ಸ್ವಾಮಿಯೇ ಪರ್ಮಿಷನ್ ಕೊಟ್ಟ ಮೇಲೆ ಹೀಗೆ ಮಾಡುವಂಥ ಅವನಿಗೆ ಗೊತ್ತಿಲ್ವೇ, ಪೂರ್ಣಾತ್ ಪೂರ್ಣಮದತ್ತಿದೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ. ಮುಂದೇನಾಗಬೇಕಾಗಿದೆ, ಯಾಕಾಗಬೇಕಾಗಿದೆ, ಹೇಗಾಗಬೇಕಾಗಿದೆ ಅನ್ನೋದಕ್ಕಾಗಿ ದ್ರೌಪದಿ ದೇವಿ 5 ಜನರಿಗೆ ಗಂಡನ ಮದುವೆ ಮಾಡಿಕೊಂಡು, ದ್ರೌಪದಿ ಬಗ್ಗೆನೂ ಹೀಗೆ ಬರುತ್ತೆ, ಆಚಾರ್ಯ ನಿರ್ಣಯ ಕೊಟ್ಟಿದ್ದಾರೆ, ನ ದೋಷ ಭಾಕಿತೆ, ದ್ರೌಪದಿ ದೇವಿ ದೋಷಸ್ಥಳಲ್ಲ ಅಂತಕ್ಕಂಥದ್ದನ್ನು ನಿರ್ಣಯ ಕೊಟ್ಟಿದ್ದಾರೆ. ಯಾಕೆಂದರೆ ಆಕೆ 5 ರೂಪ ಅಂತಕ್ಕಂಥದ್ದು ದ್ರೌಪದಿಯಲ್ಲಿತ್ತು ಅಂತ ಅನ್ನೋ ವಿಚಾರವನ್ನು ಏನು ತಿಳಿಸ್ತಾ ಇದ್ದಾರೋ, ಆ ಕ್ರಮದಿಂದ ಒಬ್ಬಾಕೆಯಲ್ಲಿ 5 ರೂಪ ಇತ್ತು, ದ್ರೌಪದಿಯಲ್ಲಿ 5 ರೂಪ ಇತ್ತು. ಹೀಗೆ ಅಂಥ ಪತಿವ್ರತಾ ಶಿರೋಮಣಿ ದ್ರೌಪದಿ ಆದ್ದರಿಂದ ನ ದೋಷ ಭಾಕಿತಿ ಅನ್ನೋದನ್ನು ನಿರ್ಣಯ ಕೊಟ್ಟಿದ್ದಾರೋ. ಆದ್ದರಿಂದ ಗಚ್ಚ ಕಾಮಮ್ಮಯ ಪುಷ್ಟೋ ಮೈ ಸನ್ಯಸ್ತ್ಯ ಕರ್ಮಣ ಜಿತ್ವಾ ಸದ್ಗುರುರ್ಜರ್ಯ ಮೃತ್ಯುರ್ಮೃತ್ಯೇವ ಮಾಂ ಭಜ. ಪರಮಾತ್ಮ ಹೇಳ್ತಾ ಇದ್ದಾನೆ, ನೀವು ತಪಸ್ಸಿಗಾಗಿ ಅರಣ್ಯಕ್ಕೆ ಹೋಗ್ರಿ, ನಾನು ತಾಯಿ ದೇವಹೂತಿಗೆ ತತ್ವೋಪದೇಶ ಸಾಂಖ್ಯಶಾಸ್ತ್ರ ಬೋಧನೆ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಯಾವ ಸಬ್ಜೆಕ್ಟು ಅಂದರೆ ಸಾಂಖ್ಯಶಾಸ್ತ್ರ ಅಂತಕ್ಕಂಥದ್ದು, ತತ್ವಗಳಿಂದ ಉಪೇತವಾಗಿರ್ತಕ್ಕಂಥದ್ದು. ಯಾವ ತತ್ವಗಳನ್ನು ಕೇಳ್ತಾ ಇದ್ದೀವೋ ಪರಮಾತ್ಮ ಬಂದು ಒದಗಲೇಬೇಕು. ಕೆಲವು ಮಂತ್ರ ಇದೆ, ಕೆಲವು ತತ್ವಗಳಿವೆ. ಅದಕ್ಕಾಗಿ ಭಾಗವತ್ ತತ್ವ ಅಂತಕ್ಕಂಥದ್ದು ಕಲಿಯುಗದಲ್ಲಿ ನೇರ ದರ್ಶನ ಕೊಡೋದಿಲ್ಲ. ಆದರೆ ತತ್ವಗಳ ಚಿಂತನೆ ಕಲಿಯುಗದಲ್ಲಿ ಮಾಡಿದ್ದೆ ಆದರೆ ಭಗವಂತನ ಆಶೀರ್ವಾದ 200% ಕನ್ಫರ್ಮ್. ಅದಕ್ಕಾಗಿ ಭಾಗವತ ಅಂತಕ್ಕಂಥದ್ದು ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ ಅಂತಕ್ಕಂಥದ್ದು. ಈ ಭಾಗವತವನ್ನು ಯಾರು ಚೆನ್ನಾಗಿ ಕೃಷಿ ಮಾಡ್ತಾರೋ ಅವರು ಭಕ್ತರಾಗ್ತಾರೆ, ಭಗವದ್ಭಕ್ತರಾಗ್ತಾರೆ. ಭಗವದ್ಭಕ್ತರು ಅಂತ ಪರಿಗಣಿಸಿಬಿಡ್ತಾನೆ ಸ್ವಾಮಿ. ಅಷ್ಟೊಂದು ಅದರಲ್ಲಿ ಕಥಾ ಅಂತಕ್ಕಂಥದ್ದು, ಒಳ್ಳೆ ಪ್ರಮೇಯ ಅಂತಕ್ಕಂಥದ್ದಿದೆ. ಕೇವಲ ತತ್ವಗಳನ್ನು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಯಾವುದೋ ಹರಟೆ ಇಲ್ಲ, ಕಥೆ ಇಲ್ಲ, ಏನೋ ಒಂದು ಮಾತು ಅಂತಕ್ಕಂಥದ್ದಲ್ಲ. ಕೇವಲ ಭಗವಂತನನ್ನೇ ನೋಡುವ ಮಾರ್ಗ ಅಂತಕ್ಕಂಥದ್ದು, ದೇವರ ವಿಗ್ರಹವನ್ನೇ ನೋಡುವ ಮಾರ್ಗ. ಆ ಕಡೆ ಈ ಕಡೆ ಎಲ್ಲ ಅದಕ್ಕೆ ಕುದುರೆ ಕಟ್ಟಿರ್ತಾರೆ ನೋಡ್ರಿ, ಈ ಕಡೆ ಆ ಕಡೆ ಕುದುರೆಗಳೇ ಹೋಗ್ಬಿಟ್ಟು, ಟಾಂಗ ಹೋಯ್ತು, ಕುದುರೆ ಹೋಯ್ತು, ಆಟೋ ಹೋಯ್ತು, ಎಲ್ಲ ಹೋಯ್ತೀಗ. ಏನು ಉದಾಹರಣೆ ಹೇಳ್ಬೇಕು? ಅದಕ್ಕಾಗಿ ಒಂದೇ ಆ್ಯಂಗಲಲ್ಲಿ, ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ ಒಂದೇ ಆ್ಯಂಗಲಲ್ಲಿ ನೋಡ್ತಕ್ಕಂಥ ಒಂದು ತತ್ವಗಳನ್ನು ಚಿಂತನೆ ಮಾಡಿಸುವುದೇ ಶ್ರೀಮದ್ ಭಾಗವತ. ಆದ್ದರಿಂದ ನಾನು ಅಂತ ಸಾಂಖ್ಯಶಾಸ್ತ್ರವನ್ನು ಬೋಧನೆ ಮಾಡ್ತೇನೆ. ಅದರಿಂದ ಸಂಸಾರ ಭಯದಿಂದ ಮುಕ್ತರಾಗ್ತಕ್ಕಂಥವ್ರಾಗ್ತಾರೆ. ಈ ಸಂಸಾರ ಅಂತಕ್ಕಂಥದ್ದಿಲ್ಲ, ಸಂಸಾರೇ ಅಕ್ಷಯ ಸಾಗರೇ ಪ್ರಕೃತೋ ಅಗಾಧೇ ಸದಾ ದುಸ್ತರೇ ಅಂತ ಹೇಳುವ ಹಾಗೆ ಈ ಸಂಸಾರದಲ್ಲಿ ಬಹಳಷ್ಟು ಕಷ್ಟಗಳಿವೆ, ಬಹಳಷ್ಟು ತೊಂದರೆಗಳಿವೆ, ಬಹಳಷ್ಟು ನೋವುಗಳಿವೆ. ಇದಕ್ಕೆಲ್ಲ ಸಮಾಧಾನವಿರಬೇಕು. ಸಂಸಾರ ಅನ್ನೋದನ್ನು ಈಸುವುದು ಅಷ್ಟು ಸಾಧ್ಯ ಇಲ್ಲ. ಆದ್ದರಿಂದ ಯಾವ ಸಂಖ್ಯಾಶಾಸ್ತ್ರದ ಬೋಧನೆಯಿಂದ ಆಕೆ ಶಾಸ್ತ್ರಜ್ಞಳಾಗ್ತಾಳೆ, ಎಲ್ಲ ಭಯದಿಂದ ಮುಕ್ತಳಾಗ್ತಕ್ಕಂಥಳಾಗ್ತಾಳೆ. ಬ್ರಹ್ಮ ಸಾಕ್ಷಾತ್ಕಾರವಾಗುವ ಕಾರ್ಯವನ್ನು ಮಾಡ್ತೇವೆ, ನೀವು ಹೋಗಿ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಋಷಿಗಳಿಗೆ. ಯಾರು? ಕಪಿಲನಾಮಕ ಪರಮಾತ್ಮ ಅಂತಕ್ಕಂಥವನು. ಆ ಕಪಿಲನಾಮಕ ಪರಮಾತ್ಮನ ಆಜ್ಞೆಯನ್ನು ಸ್ವೀಕಾರ ಮಾಡಿ ಅವರಿಗೆ ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ. ನೋಡಿ, ದೇವಸ್ಥಾನಕ್ಕೆ ಬಂದಾಗ ಒಂದೆರಡಾದರೂ ಪ್ರದಕ್ಷಿಣೆ ಆಗಬೇಕು. ಬೇಕಾದಷ್ಟು ಅವಸರ ಇರುತ್ತೆ, ಬೇಕಾದಷ್ಟು ತೊಂದರೆ ಇರುತ್ತೆ ಅಂದರೆ ಅರ್ಚಕರಿಂದ ಒಂದು ಸ್ವಲ್ಪ ಮಂತ್ರಾಕ್ಷತೆ ಆದರೂ ಬಡಿಬೇಕು, ಸ್ವಲ್ಪ ಕಾಯಬೇಕು. ಕಾಯ್ದೆ ಹೊರತು ಕಾರ್ಯವಾಗುವುದಿಲ್ಲ. ಹಾಗೆ ದೇವಸ್ಥಾನಕ್ಕೆ ಬಂದಾಗ ಒಂದೆರಡಾದರೂ ಪ್ರದಕ್ಷಿಣೆ ಆಗಬೇಕು. ಅರ್ಚಕರಿಲ್ಲ ಅಂದರೆ ಒಂದು 2 ನಿಮಿಷ ನಿಲ್ಲಬೇಕು. ನಿಂತು ಆ ಮಂತ್ರಾಕ್ಷತೆ ತೆಗೆದುಕೊಂಡು ತಲೆ ಮೇಲೆ ಹಾಕ್ಕೊಂಡೇ ಹೋಗಬೇಕೆ ಹೊರತಾಗಿ ಬಂದ ಮೇಲೆ ಹಾಗೆ ಹೋಗಬಾರದು ಅಂತಕ್ಕಂಥ ಅನೇಕ ನಿಯಮಗಳು ಅಂತಕ್ಕಂಥದ್ದೇ. ಆದ್ದರಿಂದ ಅವರು ನಮಸ್ಕಾರ ಮಾಡ್ತಾಯಿದ್ರು. ಮಗನಿಗೆ ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ. ನೋಡಿ ಹೇಗಿದೆ ಆ ಜಗದೊಡೆಯ ಪರಮಾತ್ಮ. ವಯಸ್ಸು ಚಿಕ್ಕದು, ಅಂಥವರಿಗೆ ನಮಸ್ಕಾರ ಹಾಕಿ ಹೋಗ್ತಕ್ಕಂಥವ್ರು ಆಗ್ತಾಯಿದ್ದಾರೆ. ಯಾವ? ಆ ಕರ್ದಮ ಋಷಿಗಳು ಅಂತಕ್ಕಂಥವರು. ಏವಂ ಸಮುದ್ರಸ್ಥೇನ ಕಪಿಲೇನ ಪ್ರಜಾಪತಿ ದಕ್ಷಿಣೇ ಕೃತ್ಯತಂ ಪ್ರೀತೋ ವನಮೇವ ಜಗಾಮಹ ವನಮೇವ ಜಗಾಮಹ ಅಂತ ವನಕ್ಕೆ ಹೋಗ್ತಕ್ಕಂಥವ್ರು ಆಗ್ತಾ ಇದ್ದಾರೆ. ಆ ಯಾವ ಕರ್ದಮ ಋಷಿಗಳು ಅಂತಕ್ಕಂಥವರು
ಶೌನಕ ಉವಾಚ ಕಪಿಲಸ್ತತ್ವ ಸಂಖ್ಯಾತ ಭಗವಾನ್ ಆತ್ಮಮಾಯ ಜಾತಸ್ವಯಂ ಮಜಃ ಸಾಕ್ಷಾತ್ ಆತ್ಮ ಪ್ರಜ್ಞಪ್ತಯೇ ನೃಣಾಂ. ಶೌನಕಾದಿಗಳು ಸುತಾಚಾರ್ಯ ಹೇಳ್ತಕ್ಕಂಥ ಪ್ರಮೇಯ ಅಂತಕ್ಕಂಥದ್ದು ಹೀಗೆ ಬಗೆ ಬಗೆಯಲ್ಲಿ ಬಂದಿದೆ. ಮೈತ್ರೇಯರು ವಿದುರರ ಸಂವಾದ, ಸೂತರ ಶೌನಿಕಾದಿಗಳ ಸಂವಾದ, ನೈಮಿಷಾರಣ್ಯ ಕ್ಷೇತ್ರದಲ್ಲಿ ಈ ಭಾಗವತದ ಚಿಂತನೆಯನ್ನು ಕೂಡ ಅಲ್ಲಿ ಮಾಡಿದ್ದಾರೆ ಅನ್ನೋ ವೃತ್ತಾಂತ ಇದೆ. ಆದ್ದರಿಂದ ಶೌನಕಾದಿಗಳು ಅಂತಾರೆ ಸೂತರಿಗೆ, ಕಪಿಲಾದಿ ಮುನಿಗಳೇ, ಅನೇಕ ಇನ್ನೂ ವಿಸ್ತಾರವಾಗಿರ್ತಕ್ಕಂಥ ಕಪಿಲ ಮಹಾತ್ಮನ ಕಥೆ ಅಂತಕ್ಕಂಥದ್ದು ಹೇಳ್ರಿ ಅಂದಾಗ ಅಂಥ ಸಾವಿರಾರು ಋಷಿಗಳಿರ್ತಕ್ಕಂಥ ನೈಮಿಷಾರಣ್ಯ ಕ್ಷೇತ್ರ, ಆ ನೈಮಿಷಾರಣ್ಯ ಕ್ಷೇತ್ರದಲ್ಲಿ ಹೇಗಿತ್ತು ಅಂತ ಪ್ರಾಚೀನ ಕಾಲದ ಪುರಾಣ ಹೇಳೋದು ನಿಯಮ ಅಂತಕ್ಕಂಥದ್ದು. ಅಲ್ಲಿ ಅಡಿಗೆ ಮಾಡ್ತಾ ಇರಲಿಲ್ಲವಂತೆ. ನೈಮಿಷಾರಣ್ಯ ಕ್ಷೇತ್ರದಲ್ಲಿ ಸಾವಿರಾರು ಋಷಿಗಳು ಕೇಳೋರು, ಸುತಾಚಾರ್ಯ ಒಬ್ಬರು ಪುರಾಣ ಹೇಳೋರು, ಸಾವಿರಾರು ಋಷಿಗಳು ಕೇಳೋರು, ಮಧ್ಯೆ ಮಧ್ಯೆ ಪ್ರಶ್ನೆ. ಅಂಥ ಕ್ಷೇತ್ರ ಹೇಗೆ ದೇವರ ಕಥೆಗಳನ್ನ ಆಲಾಪನೆ ಮಾಡ್ತಾಯಿದ್ರು ಅಂದರೆ ಅಡಿಗೆ ಅನ್ನುವೇ ಗೋಜೆ ಇಲ್ಲ. ಈ ಅಡಿಗೆ ಮಾಡೋದು, ಸಪ್ಲೈ ಮಾಡೋದು, ಬಡಿಸೋದು, ಎಲ್ಲರನ್ನು ಕೂಡಿಸೋದು ಇದೇ ಒಂದು ದೊಡ್ಡ ಸಮಯ ಹೋಗ್ಬಿಡುತ್ತೆ. ಹೀಗೆ ತಿಳ್ಕೊಬೇಕು. ಶಾಸ್ತ್ರ ಚಿಂತನೆಕಾರರು ಪ್ರಾಚೀನ ಕಾಲದಲ್ಲಿ ಹೇಗೆ ಮಾಡ್ತಾಯಿದ್ರು ಅಂದರೆ ಊಟಕ್ಕೆ ಮಹತ್ವ ಕೊಡ್ತಾ ಇರಲಿಲ್ಲ ಅಂತ. ಅವ್ರು ಮಾಡಿದಾಗ ನಾವು ಮಾಡೋಕ್ಕಾಗಲ್ಲ, ಆದರೂ ಕೂಡ ಒಂದು ಪ್ರಾಚೀನಕಾರರು ಹೇಳಿದ ಸಂದೇಶವನ್ನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಅಂಥ ನೈಮಿಷಾರಣ್ಯ ಕ್ಷೇತ್ರದಲ್ಲಿ ಹೇಗಿತ್ತು ಅಂದರೆ ಪವಿತ್ರವಾದ, ಒಳ್ಳೆ ನಿರ್ಮಲವಾದ ಸ್ಥಳ, ನಿಶಬ್ದವಾದ ಸ್ಥಳ ಅಂತಕ್ಕಂಥದ್ದು. ಅಂಥ ಸ್ಥಳದಲ್ಲಿ ಬೇರೆ ಯಾರೂ ಇಲ್ಲ, ಜಿಜ್ಞಾಸುಗಳು ಮಾತ್ರ ಕೂತು ಕೇಳೋದು. ಯಾರಿಗೆ ಜಿಜ್ಞಾಸತ್ವ ಬೇಕು ಅವರು ಮಾತ್ರ ಕೇಳೋರು, ಎಲ್ಲರೂ ಕೇಳೋರಲ್ಲ. ಹಾಗೆ ಅಂಥ ಕಡೆಯಲ್ಲಿ ಏನು ನಿಯಮಗಳನ್ನು ಮಾಡ್ಕೊಂಡಿದ್ರು ಅಂದರೆ ಅಡಿಗೆಯವರಿಲ್ಲ, ಊಟ ಮಾಡೋದಿಲ್ಲ, ಏನು ಯಾವಾಗಲೂ ಅಥಾತೋ ಬ್ರಹ್ಮ ಜಿಜ್ಞಾಸ, ಪರಮಾತ್ಮನ ಬಗ್ಗೆ ಜಿಜ್ಞಾಸೆ, ಬೇರೊಂದು ಹರಟೆ ಇಲ್ಲ, ಬೇರೊಂದು ಮಾತೇ ಇಲ್ಲ. ಮತ್ತಿನ್ನೇನಾದರೂ ಆಗೀಗ ವ್ಯವಹಾರದಲ್ಲಿ ಕಂದಮೂಲ ಫಲಗಳನ್ನು, ಬಾಳೆಹಣ್ಣನ್ನು, ಗೆಣಸನ್ನು ಮಾತ್ರ ತಿನ್ನಬೇಕು. ಅತಿ ಹಸಿವೆ ಆದಾಗ ದೇವರಿಗೆ ಸಮರ್ಪಣೆ ಮಾಡಿರ್ತಕ್ಕಂಥ, ನೈವೇದ್ಯ ಮಾಡಿರ್ತಕ್ಕಂಥ ಗಡ್ಡೆ ಗೆಣಸುಗಳು, ಬಾಳೆಹಣ್ಣು, ಅದು ಅಲ್ಪಾಹಾರ, ಮಿತವಾದ ಆಹಾರದಿಂದ ದೇವರು ಸಿಗ್ತಾನೆ. ಮಿತವಾದ ಆಹಾರ ಇಲ್ಲ ಅಂದರೆ ಬಂದದನ್ನೆಲ್ಲ ಯಾವುದೆಲ್ಲವನ್ನು ಬಾಯಲ್ಲಿ ಹಾಕ್ಕೊಂಡ್ರೆ ಭಗವಂತನ ನಿಗ್ರಹ ಅಂತಕ್ಕಂಥದ್ದಾಗೋದಿಲ್ಲ, ಶರೀರಕ್ಕೆ ನಿಗ್ರಹ ಆಗೋದಿಲ್ಲ, ಇಂದ್ರಿಯ ನಿಗ್ರಹ ಆಗೋದಿಲ್ಲ. ಈ ಎಲ್ಲ ನಿಯಮಗಳಿತ್ತು. ಆದ್ದರಿಂದ ಅಂಥ ನೈಮಿಷಾರಣ್ಯ ಕ್ಷೇತ್ರದಲ್ಲಿ ಕೇವಲ ಕಂದಮೂಲ ಫಲಗಳನ್ನು ಸ್ವೀಕಾರ ಮಾಡಿಕೊಂಡು ಪ್ರವಚನಾದಿಗಳು ಪಾಠ ವಿಷ್ಣುವಿನ ಜಿಜ್ಞಾಸೆ ನಡೀತಾ ಇತ್ತು ಅಂತಕ್ಕಂಥದ್ದನ್ನು ತಿಳಿಸಿದ್ದಾರೆ. ಸೂತ ಉವಾಚ ದ್ವೈಪಾಯನ ಸಕಸ್ತ್ವೇವ ಮೈತ್ರೇಯೋ ಭಗವಾನ್ ತಥಾ ಪ್ರಾಹೇ ಧರ್ಮ ವೇದುವೆಂ ಪ್ರೀತ್ಯ ಅನಿಕ್ಷಿಕಾಂ ಪ್ರಚೋದಿತ. ಸೂತಾಚಾರ್ಯ ಹೇಳ್ತಾರೆ, ನಿಮ್ಮಂತೆ ವಿದುರರು ಕೂಡ ಇದನ್ನು ಪ್ರಶ್ನೆ ಮಾಡಿದರು. ಆ ಕಾಲದಲ್ಲಿ ಒಳ್ಳೆ ಜ್ಞಾನಿಗಳಾಗಿರ್ತಕ್ಕಂಥ ವಿದುರರು ಆತ್ಮಜ್ಞಾನ ಸಂಬಂಧ ಪ್ರಶ್ನೆ ಮಾಡಿರುವಾಗ ವಿದುರರಿಗೆ ಮೈತ್ರೇಯರು ಹೇಳ್ತಾ ಇದ್ದಾರೆ. ವಿದುರರು ಯಾರು ಅಂದರೆ ಸಾಕ್ಷಾತ್ ಯಮಧರ್ಮರಾಜರ ಅಂಶ ಅಂತಕ್ಕಂಥದ್ದು. ನೋಡಿ, ಯಮಧರ್ಮರಾಜರ ಮೈತ್ರೇಯರ ಸಂವಾದ ಕೇಳಿದರೆ ಯಮಭಟರ ಕಾಟ ನಮಗಿಲ್ಲ ಅಂತ ಹೇಳ್ತಾರೆ. ವಿಜಯರಾಯರ ಸ್ತೋತ್ರ, ಜಯರಾಯರ ಸ್ತೋತ್ರ, ವ್ಯಾಸರಾಜರ ಸ್ತೋತ್ರ ಮಾಡಿದರೆ ಯಮಭಟರನ್ನು ನೋಡೋದಿಲ್ಲ, ಚಿತ್ರಗುಪ್ತರು ನೋಡೋದಿಲ್ಲ, ದೇವದೂತರ ಅನುಗ್ರಹವಾಗ್ತಕ್ಕಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಹಾಗೆ ಅಂತಹ ಮಹಾನುಭಾವರು ವಿದುರರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಅಂತಾರೆ, ವಿದುರರೇ, ಆ ತಂದೆ ತಾಯಿಗಳೆಲ್ಲ ಕಾಡಿಗೆ ಹೋದ ಮೇಲೆ ಕಪಿಲ ದೇವರು ತಾಯಿಯಾಗಿರ್ತಕ್ಕಂಥ ದೇವಹೂತಿಯೊಡನೆ ಒಂದು ಬಿಂದು ಸರೋವರ ಅಂತ ತೀರ್ಥ, ಎಲ್ಲ ಕ್ಷೇತ್ರಗಳಲ್ಲಿ ಆ ಕ್ಷೇತ್ರಗಳಲ್ಲೇ ಕೂತ್ಕೊಂಡು ವಿಷ್ಣುವಿನ ಪರಮಾತ್ಮನ ಆಲಾಪನೆಗಳು, ಜಿಜ್ಞಾಸೆಗಳನ್ನು ಮಾಡ್ತಕ್ಕಂಥವ್ರಾಗ್ತಾಯಿದ್ರು. ಅಂತಹ ಒಂದು ಪವಿತ್ರವಾದ ತಾಣ ಅದು ಬಿಂದು ಸರೋವರ ಅಂತ ಬಿಂದು ಸರೋವರದ ಹತ್ತಿರದಲ್ಲಿ ದೇವಹೂತಿ ಯೋಗೆ ಕಪಿಲನಾಮಕ ಪರಮಾತ್ಮ ಉಪದೇಶ ಮಾಡ್ತಾ ಇದ್ದಾನಂತೆ. ಹೇ ಸ್ವಾಮಿ ಅಂತಾಳಕ್ಕೆ ಯಜಮಾನರು ಹೊರಟೋದ್ರು, ಮಕ್ಕಳು ಮದುವೆ ಆಯಿತು, ಇಷ್ಟೆಲ್ಲ ಆದಮೇಲೂ ಟೆನ್ಷನ್ ತಪ್ಪಿದೆಯಲ್ಲ ಅಂತ. ಸಂಸಾರದಲ್ಲಿ ಎಲ್ಲ ಆಯಿತು, ಮುಗೀತು, ನಮಗೆ ದುಃಖ ಹೋಯಿತು ಅಂತನಾಗಿಲ್ಲ. ಪ್ರಭುವೇ ಅಂತಾಳೆ. ಆ ಪರಮಾತ್ಮನಿಗೆ ಕಪಿಲನಾಮಕ ಪರಮಾತ್ಮ 6 ವರ್ಷದ ಹುಡುಗ, 6 ವರ್ಷದ ಚಿಕ್ಕ ಬಾಲಕನಿಗೆ ಪ್ರಶ್ನೆ ಮಾಡ್ತಾಳಕ್ಕೆ, ಯಾರು ತಾಯಿಯಾಗಿರ್ತಕ್ಕಂಥ ದೇವಹೂತಿ. ಆಕೆ ಗರ್ಭದಿಂದ ಬಂದಿರತಕ್ಕಂಥ ಸ್ವಾಮಿ, ಹೇ ಪ್ರಭುವೇ, ಘೋರವಾದ ಅಜ್ಞಾನದ ಕತ್ತಲೆಯಲ್ಲಿ ಬಿದ್ದಿದೆ. ಸಂಸಾರ ಅಂತಕ್ಕಂಥದ್ದು ಒಂದು ಹಾಳುಬಾವಿ ಅಂತ ಹೇಳ್ತಾರೆ. ಮನುಷ್ಯನಿಗೆ ಸಂಸಾರ ರುಚಿಯೇ ಬಹಳ ಆಗಿಬಿಟ್ಟಿದೆ, ದೇವರ ಕಡೆ ಗಮನ ಇಲ್ಲ. ಅದರಿಂದಾಗಿ ಇವತ್ತು ನಾವು ಶಾಂತಚಿತ್ತರಾಗಿರಲಿಕ್ಕೆ ಆಗ್ತಾಯಿಲ್ಲ. ಇವತ್ತು ಯಾಕೆ ಟೆನ್ಷನ್ಮಯ ಅಂತಂದರೆ ಈ ಸಂಸಾರ ಇರಬೇಕು, ಸಂಸಾರ ಬೇಡಂತ ಸಂಸಾರಕ್ಕೆ ಟೀಕೆ ಮಾಡಿಲ್ಲ ಭಾಗವತ್ಕಾರರು. ಆದರೆ ಅದನ್ನೇ ಮೈಗೂಡಿಸ್ಕೋಬೇಡ್ರಿ, ಅದರಲ್ಲೇ ನೀವು ಭಾಳಷ್ಟು ಇನ್ವಾಲ್ವ್ ಆದರೆ, ಅತಿಯಾದ ಇನ್ವಾಲ್ವ್ಮೆಂಟ್ ಆಯಿತು ಅಂದರೆ ದುಃಖಕ್ಕೆ ಕಾರಣವಾಗತ್ತೆ ಅಂತ ಹೇಳ್ಬಿಟ್ಟು ಅದಕ್ಕಾಗಿ ಸೂಸೈಡ್ಗಳಾಗ್ತಾಯಿವೆ. ಸಂಸಾರದಲ್ಲಿ
ಅತಿಯಾದ ಇನ್ವಾಲ್ವ್ಮೆಂಟ್, ಅದನ್ನೇ ಮೈಗೂಡಿಸ್ಕೊಂಡ್ಬಿಡೋದು, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರೋದು. ದೇವರ ಫೋಟೋದ ಕಡೆ ಗಮನ ಇಲ್ಲ, ದೇವತೆಗಳ ಬಗ್ಗೆ ಗಮನ ಇಲ್ಲ, ಭಾಗವತದ ಕಡೆ ಗಮನ ಇಲ್ಲ ಅಂದಾಗ ಏನಾಗತ್ತೆ ಅಂತಾಳಕ್ಕೆ, ಕಾಡ ಬೆಳದಿಂಗಳು ಈ ಸಂಸಾರ ಕತ್ತಲೆ ಬೆಳದಿಂಗಳು. ಕಾಡ ಬೆಳದಿಂಗಳು ಅಂತ ಹೇಳಿ ಇಲ್ಲೇನು ನಾವು ತಿಳ್ಕೊಂಡಿದ್ದೀವಿ, ಇದು ಸುಖ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಇದು ಸುಖವಾಗಿರ್ತಕ್ಕಂಥದ್ದಲ್ಲ, ಪರ್ಮನೆಂಟ್ ಸುಖ ಅಲ್ಲ. ಏನೋ ಇರುತ್ತೆ 2 ವರ್ಷ 3 ವರ್ಷ 4 ವರ್ಷ 10 ವರ್ಷ, ಅದಾದ ಕೂಡಲೇ ಮತ್ತೇನಾದರೂ ಒಂದು ಸಮಸ್ಯೆ ಬರುತ್ತೆ ನೋಡಿ, ಇದು ಇದೆಯಲ್ಲೋ. ಹೀಗೆ ಈ ಸಮಸ್ಯೆ ಅಂತ ತಿಳ್ಕೊಳ್ತಾ ಇಲ್ಲ ಇವತ್ತು ಸಮಾಜಕ್ಕೆ ಏನಾಗಿ ಹೋಗಿದೆ ಇವತ್ತಂದರೆ, ಈ ಸಮಸ್ಯೆಯೇ ಆನಂದ ಅಂದ್ಕೊಂಡ್ಬಿಡ್ತಾ ಇದ್ದಾರೆ. ಸಮಸ್ಯೆಯಲ್ಲಿ ಆನಂದ ಕಾಣ್ತಾ ಇದ್ದಾರೆ. ಎಷ್ಟೊಂದು ಸಮಸ್ಯೆ ಆಗಿದೆ ಇವತ್ತು ಸಮಾಜದಲ್ಲಿ, ಮನೆಗಳಲ್ಲಿ, ಸಂಸಾರಗಳಲ್ಲಿ. ಪ್ರೀತಿ ವಾತ್ಸಲ್ಯಗಳಲ್ಲಿ ಕುಂದುಕೊರತೆ ಕಲಿಗಾಲದ ಪ್ರವೇಶದಿಂದ ಅಂತ ಹೇಳ್ತಾರೆ. ಯಾದವಾರು ಹೇಳ್ತಾರೆ, ಇದು ಮುಂದೆ ಸಂಸಾರ ಜೀವನ ಸರಿಯಾಗಿ ಸೊಗಸಾಗಿ ನಡೆಯೋದಿಲ್ಲ, ಜ್ಞಾನಬೋಧನೆ ಕಮ್ಮಿ ಆಗತ್ತೆ, ಜ್ಞಾನದ ಮಟ್ಟ ಕಮ್ಮಿ ಆಗತ್ತೆ ಅಂತ ಹೇಳಿದ್ದಾರೆ. ನಾವೇನೋ ಎಲ್ಲ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಆ ಕಲಿಗಾಲ ಅಂತಕ್ಕಂಥದ್ದು, ಕಲಿಯ ಮುಖ್ಯವಾಗಿರ್ತಕ್ಕಂಥ ಕಾರ್ಯ ಅದು. ಕಲಿ ಏನು ಮಾಡ್ತಾನೆ, ಜಗಳ ಹಚ್ಚಿಬಿಡ್ತಾನೆ, ಪರಸ್ಪರರಲ್ಲಿ ಜಗಳ ಹಚ್ಚಿಬಿಡ್ತಾನೆ. ಈ ಪರಸ್ಪರ ಜಗಳವೇ ದ್ವಂದ್ವ ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ಇದು ಹೇಗಿದೆ ಅಂತ ವರ್ಣನೆ ಮಾಡ್ತಾರೆ. ಕಾಡ ಬೆಳದಿಂಗಳು ಈ ಸಂಸಾರ ಕತ್ತಲೆ ಬೆಳದಿಂಗಳು, ಇದರ ಬಗ್ಗೆ ಚಿಂತನೆ ಮಾಡಿ ಅಂತ ಹೇಳ್ತಾರೆ. ಕಾಡ ಬೆಳದಿಂಗಳು ಬಂತು, ಪೌರ್ಣಿಮಾ ಬಂತು ಅಂದಾಗೆ ಅಷ್ಟಮಿ ಬಂತು, ನವಮಿ ಬಂತು, ದಶಮಿ ಬಂತು, ಕೃಷ್ಣ ಪಕ್ಷ ಬಂತು, ಅಮಾವಾಸ್ಯೆ ಬಂತು ಅಂದರೆ ಕತ್ತಲಮಯ ಅಂತಕ್ಕಂಥದ್ದು, ದುಃಖ ಶೋಕಮಯ ಅಂತಕ್ಕಂಥದ್ದು. ಇಂತಹ ಶೋಕವನ್ನು ಸುಖ ಅಂತ ತಿಳ್ಕೊಳ್ತಾ ಇದ್ದಾರೆ ಇವತ್ತು ಸಮಾಜ. ವಿಪದೋ ನೈವ ವಿಪದಃ ಸಂಪದೋ ನೈವ ಸಂಪದಃ ವಿಪದ್ವಿಸ್ಮರಣಂ ವಿಷ್ಣೋ. ಭಾಗವತ ಕೇಳೋ ದಿನವೇ ಅದು ಬಡತನದ ದಿನ ಅಂತ ತಿಳ್ಕೊ. ಯಾವತ್ತು ಭಾಗವತ ಕೇಳಿಲ್ಲವೋ ಅವತ್ತು ಬಡತನ ಆಗಿದೆ ನಮಗೆ. ಮುಂದೆ ಬಡತನದ ಬುತ್ತಿ ಕಟ್ಟಿಟ್ಟದ್ದು, ಮುಂದೆ ನಿನಗೆ ಧನ ಸಿಗೋದಿಲ್ಲ, ಮುಂದೆ ಕಷ್ಟಪಡ್ತೀಯ, ಮಕ್ಕಳು ಸಿಗೋದಿಲ್ಲ, ಮೊಮ್ಮಕ್ಕಳು ಸಿಗೋದಿಲ್ಲ, ಎಲ್ಲರೂ ಮನೆಯಿಂದ ಹೊರಗೆ ಹಾಕಿಬಿಡ್ತಾರೆ, ನಿಮಗೆ ಯಾರೂ ರಕ್ಷಣೆ ಮಾಡೋದಿಲ್ಲ, ಎಚ್ಚರವಿರಲಿ ಅಂತ ಹೇಳ್ತಾರೆ. ಆದ್ದರಿಂದ ವಿಪದೋ ನೈವ ವಿಪದಃ ಸಂಪದೋ ನೈವ ಸಂಪದಃ ವಿಪದ್ವಿಸ್ಮರಣಂ ವಿಷ್ಣೋ. ವಿಪತ್ತು ಯಾವುದು ಅಂದರೆ ಭಾಗವತ ಕೇಳದೇ ಇರೋ, ಸಾಧನೆ ಮಾಡದೇ ಇರತಕ್ಕಂಥ ದಿನಗಳೆಲ್ಲ ಮೈಲಿಗೆ ದಿನ. ಯಾವತ್ತು ಪ್ರವಚನ ಕೇಳಿಲ್ಲವೋ ಅದು ಮೈಲಿಗೆ ದಿನ, ಯಾವತ್ತು ಹಾಡು ಹೇಳ್ಕೊಳ್ಳಿಲ್ಲವೋ ಅವತ್ತು ಮೈಲಿಗೆ ದಿನ, ಯಾವತ್ತು ನಾವು ದೇವರನ್ನು ಧ್ಯಾನ ಮಾಡಲಿಲ್ಲವೋ ಅದೆಲ್ಲವೂ ಕೂಡ ಬಡತನದ ದಿನ. ಆದ್ದರಿಂದ ಎಚ್ಚೆತ್ತು ಸಾಧನೆ ಮಾಡುವಂತ ಹೇಳ್ತಾರೆ. ಶ್ರವಣ ಮನಕಾನಂದವೀವುದು. ರಾಘವೇಂದ್ರ ಸ್ವಾಮಿಗಳು ತಮ್ಮಂದರು ಜಗನ್ನಾಥದಾಸರು ಸುಮ್ಮನೆ ಹೇಳಿಲ್ಲ, ಇದರಿಂದ ಆನಂದ ಇದೆಯಪ್ಪ, ಸ್ವಲ್ಪ ಕೇಳ್ರಿ, ಈ ಕಡೆ ಗಮನ ಕೊಟ್ಟು ಕೇಳ್ರಿ ಅಂತಾರೆ. ಶ್ರವಣ ಮನಕಾನಂದ ವೀವುದು ಭವಜನಿತ ದುಃಖಗಳ ಕಳೆಯುವುದು. ಭವ ಅಂದರೆ ಸಂಸಾರದ ಟೆನ್ಷನ್ ದುಃಖಗಳು ಹೋಗಬೇಕು ಅಂದರೆ ಹರಿಕಥಾ ಕೇಳ್ರಿ, ಭಾಗವತ ಕೇಳ್ರಿ, ಹರಿನಾಮ ಸ್ಮರಣೆ ಮಾಡಿರಿ ಅಂತ ಹರಿಕಥಾಮೃತ ಸಾರದಿಂದ ಸುಮ್ಮನೆ ಎಚ್ಚರಿಸಿಲ್ಲವರು. ಏನೋ ಅವ್ರಿಗೇನು ಟೈಮ್ ಇರ್ತಾ ಇಲ್ಲ, ಟೈಮ್ ಬಿಂಗ್ ಆಗಿ ಏನು ಬರೆದ್ರು ಹರಿಕಥಾಂಸಾರ ಅಂತ ತಿಳ್ಕೊಳ್ತಾ ಇದ್ದೀವಿ. ಹಾಗಲ್ಲ, ಅವ್ರು ಯಾತಕ್ಕೆ ಬರೆದಿದ್ದಾರೆ ಅಂದರೆ ಮುಂದೆ ನಮ್ಮ ಸಮಾಜದ ಭಕ್ತರು, ನನ್ನ ಭಕ್ತರು, ನಮ್ಮ ಜನಾಂಗದವರು ಅವರು ದುಃಖಿಗಳಾಗದೇ ಇರಲಿ, ಸಂತೋಷವಾಗಿ ಜೀವನ ಮಾಡಲಿ ಅಂತ. ಅದಕ್ಕಾಗಿ ಶ್ರವಣ ಮನಕಾನಂದವೀವುದು ಭವಜನಿತ ದುಃಖಗಳ ಕಳೆಯುವುದು ವಿವಿಧ ಭೋಗಗಳಿಹ ಪರಂಗಳಲ್ಲಿತ್ತು ಸಲಹುವುದು. ಸ್ವಲ್ಪ ಧರ್ಮದ ಕಡೆ ವಾಲಿದೆ ಆದರೆ ನಿನ್ನ ಮನೆ ಸಂಪತ್ತಿನ ಆಗರ, ನಿನ್ನ ಮನೆ ಶಾಂತಿಯ ನಿಕೇತನ ಆಗತ್ತೆ, ಅಶಾಂತಿಯ ನಿಕೇತನ ಮಾಡ್ಕೊಳ್ತಾ ಇದ್ದೆ. ಯಾವ ದೇವರನ್ನು ಬಿಡ್ತಾ ಇದ್ದಿ, ಹರಿಸ್ಮರಣೆ ಬಿಡ್ತಾ ಇದ್ದಿ, ದೇವ್ರ ಬಗ್ಗೆ ಗಮನ ಇಲ್ಲ, ಯಾವುದೋ ಸಂಸಾರದ ಲೋಲಪತೆ, ಯಾವುದೋ ಕಷ್ಟಗಳಲ್ಲಿ, ಯಾವುದೋ ಗೊಂದಲಗಳಲ್ಲಿ, ಅನೇಕ ಕಾರ್ಯಗಳಲ್ಲಿ ಯಾವಾಗಲೂ ಕೆಲಸ ಕಾರ್ಯ. ಧಾರ್ಮಿಕತೆಗಾಗಿ ಒಂದು ಸ್ವಲ್ಪ ಆದರೂ ಮುಡುಪಿಡಬೇಕು ಬಿಡೋ ಜೀವನ ಅಂತಕ್ಕಂಥದ್ದು. ಅದು ಇಲ್ಲದೆ ಹೋದಾಗ ಏನಾಗತ್ತೆ, ದುಃಖಮೇವಾಗ್ತಕ್ಕಂಥದ್ದಾಗ್ತಾ ಇದೆ. ವಿಪದ್ವಿಸ್ಮರಣಂ ವಿಷ್ಣೋ ಸಂಪನ್ನಾರಾಯಣ ಸ್ಮೃತಿ. ಭಾಗವತ ಕೇಳ್ತಾ ಇರಬೇಕಾದ್ರೆ ಟೆನ್ಷನ್ಲೆಸ್ ಆಗಿ ಮನುಷ್ಯ ಆನಂದವಾಗಿರ್ತಾನೆ. ಇದ್ದದರಲ್ಲಿ ಸುಖ ಪಡಬೇಕು ಅನ್ನೋ ಚೇತನ ಬರುತ್ತೆ. ಸಾಕಪ್ಪ ಒಂದು ಮನೆ, ಸಾಕಪ್ಪ ಒಂದು ಕಾರ್ ಅನಿಸುತ್ತೆ. ಅದಿಲ್ಲ ಅಂದರೆ ವಿ ಹ್ಯಾವ್ ಟು ಪರ್ಚೇಸ್ ಮೋರ್ ಕಾರ್ಸ್ ಅಂತ, ಇನ್ನೂ ತೊಗೋಬೇಕು, ಇನ್ನೂ ಮಾಡಬೇಕು, ಇನ್ನೂ ಸಂಪಾದಿಸ್ಬೇಕು, ಇನ್ನೂ ಬೇಕು, ಇನ್ನೂ ಮಾಡಬೇಕು, ಇನ್ನೂ ಮಲ್ಟಿಪಲ್ ಬಿಲ್ಡಿಂಗ್ ಕಟ್ಟಬೇಕು ಅನ್ನುವ ಹುಚ್ಚು ಹಿಡಿದು ಬಿಡುತ್ತೆ. ಇದು ಶಾಸ್ತ್ರಕಾರ ಹೇಳ್ತಾರೆ.
ನಾವು ಹೇಳೋದಲ್ಲ, ವಿಪದ್ ವಿಸ್ಮರಣಂ ವಿಷ್ಣೋ, ವಿಪತ್ತು ಬರುತ್ತೆ ಅಂತ ಹೇಳ್ಬಿಟ್ಟು. ಈ ಲೌಕಿಕ ಸಂಪತ್ತಿಗೆ ನೀನು ಗುರಿಯಾದಿ ಅಂದರೆ ಈ ಲೌಕಿಕ ಸಂಪತ್ತು ನಿನ್ನನ್ನು ರಕ್ಷಣೆ ಮಾಡೋದಿಲ್ಲ. ಈ ಲೌಕಿಕ ಸಂಪತ್ತು, ಸ್ವಲ್ಪ ಸಂಪತ್ತು ಬೇಕು ಬೇಡ ಅಂತ ಹೇಳಿಲ್ಲ ಅವರು, ಸ್ವಲ್ಪ ಸಂಪತ್ತು ಇರಬೇಕು, ಎಷ್ಟಿರಬೇಕು ಅಷ್ಟಿರಬೇಕು ಅಂತ ಹೇಳಿದ್ರು. ಹೆಚ್ಚಿನ ಸಂಪತ್ತು ಬಂತು ಅಂದರೆ ಅದು ಟೆನ್ಷನ್ನಿಗೆ ಕಾರಣವಾಗತ್ತೆ, ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಗೊತ್ತೇ ಇಲ್ಲ, ಯಾಕೆ ಹೇಳಬೇಕು ಅಲ್ಲ, ಹೇಳಬಾರ್ದು. 8 ಗಂಟೆ ಬಂದುಬಿಟ್ಟು ಸಮಯ ಆಯಿತು. ಆದ್ದರಿಂದ ವಿಪದ್ ವಿಸ್ಮರಣಂ ವಿಷ್ಣೋ, ಯಾವಾಗ ದೇವರನ್ನು ಮರ್ತೀವಿ ಅಂದರೆ ವಿಪತ್ತು ಗ್ಯಾರಂಟಿ ಅಂತಕ್ಕಂಥದ್ದು. ಇವತ್ತು ಗೊತ್ತಾಗೋದಿಲ್ಲ, ಈಗ ಗೊತ್ತಾಗೋದಿಲ್ಲ. ಈ 2017, 2018, 19, 20, 25, 2030 ಬಂದರೂ ಗೊತ್ತಾಗಲ್ಲ, ಆಮೇಲೆ ಗೊತ್ತಾಗತ್ತೆ ಅಂತ. ಗೊತ್ತಾಗೋದು ಕೊನೆಗಾಲಕ್ಕೆ. ಅಯ್ಯೋ, ಯಾಕಾದರೂ ನಾನು ಈ ಕಾರ್ಯ ಬಿಟ್ಟನೋ, ಯಾಕಾದರೂ ಭಾಗವತ ಕೇಳಿಲ್ಲವೋ, ಭಾಗವತರೊಡಗೂಡಿ ಉಪವಾಸ ಜಾಗರ ಒಂದಿನ ಮಾಡಲಿಲ್ಲ, ಎಂತೆಂಥ ಮಾತನ್ನು ಹೇಳಿದ್ದಾರೆ. ಇವು ಸುಮ್ಮನೆ ಕಿವಿಯಲ್ಲಾದರೂ ಹಾಕ್ಕೊಳ್ರಿ ಅಂತ ಹೇಳಿದ್ರು. ಇವನು ಮಾಡ್ಲಿಕ್ಕೆ ಹೋದಾದ್ರು ಇನ್ನು ಪ್ರಾಕ್ಟಿಕಲ್ ಎಲ್ಲವೂ ಮಾಡ್ಲಿಕ್ಕಾಗೋದಿಲ್ಲ. ದೇವಹೂತಿ ಕರ್ದಮರು ಮಾಡಿದಂತೆ ನಾವು ಮಾಡ್ಲಿಕ್ಕಾಗೋದಿಲ್ಲ. ಅವ್ರು ಮಾಡಿದ್ದು ನಾವು ಮಾಡ್ಲಿಕ್ಕಾಗತ್ತೋ? ಅವ್ರು ಎಂಥ ತಪಸ್ಸು ಮಾಡ್ತಾರೆ, ಯಾವ ಕ್ರಮದಿಂದ ತಪಸ್ಸು ಮಾಡ್ತಾರೆ ಅಂತಕ್ಕಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಆದ್ದರಿಂದ ಹೇ ಸ್ವಾಮಿ, ಆಕೆಗೆ ದೇವರನ್ನು ನೋಡಬೇಕು ಅಂತಕ್ಕಂಥ ಜ್ಞಾನ ಬಂದಿತ್ತು. ಅದಕ್ಕಾಗಿ ಭಿನ್ನವಿಸ್ತಾ ಇದ್ದಾಳೆ, ಪರಮಾತ್ಮನಿಗೆ ಭಿನ್ನವಿಸ್ತಾ ಇದ್ದಾಳೆ. ಯಾರು ಬಂದು ಕೂತಿದ್ದಾರಲ್ಲಿ? ಭಗವಾನ್ ವಿಷ್ಣು ಸ್ವರೂಪಿಯಾಗಿರ್ತಕ್ಕಂಥ ಪರಮಾತ್ಮ ಭಗವಾನ್ ವೇದವ್ಯಾಸ ಸಾಕ್ಷಾತ್ ನಾರಾಯಣ ಬಂದು ಟ್ಯೂಷನ್ ಕೊಡ್ತಾ ಇದ್ದಾನೆ. ಯಾರೋ ದೊಡ್ಡ ಡೈರೆಕ್ಟರ್ ಬಂದರೆ ಅಲ್ಲಿ ಹೋಗಿ ನೋಡ್ತಿರಲ್ಲ ಕಾರ್ಯಕ್ರಮಗಳು. ದೊಡ್ಡವ್ರು ಬಂದುಬಿಟ್ರೆ, ಫಾರಿನ್ ರಿಟರ್ನ್ ಬಂದುಬಿಟ್ರೆ, ದೊಡ್ಡವ್ರು ಬಂದರೆ ಅರಮನೆ ಗಾರ್ಡನ್ನು, ನ್ಯಾಷನಲ್ ಕಾಲೇಜ್ ಗ್ರೌಂಡ್ನಲ್ಲಿ ತುಂಬಿಬಿಡ್ತಾರೆ ಜನ, ಯಾಕಂದರೆ ಅಂಥವ್ರು ಬಂದಿದ್ದಾರೆ ಅಂತ. ಹಾಗೆ ಇಂಥ ನಮ್ಮ ಸ್ವಾಮಿ ಭಗವಂತ ಅಂತಕ್ಕಂಥವನು ಬಂದಿದ್ದಾನೆ. ನಮ್ಮ ಸ್ವಾಮಿ ಬರ್ತಕ್ಕಂಥವನಾಗ್ತಾ ಇದ್ದಾನೆ. ಅವನ ಪ್ರಯೋಜನವನ್ನು ತಗೊಳ್ಬೇಕು, ಸಮಾಜಕ್ಕೆ ಪ್ರಯೋಜನ ಕೊಡಬೇಕು ಅಂತ ಕೇಳ್ತಾ ಇದ್ದಾಳೆ, ಹೊರತಾಗಿ ಸ್ವಾರ್ಥಕ್ಕಲ್ಲ. ಸ್ವಾರ್ಥ ಚಿಂತನೆಯೇ ಇಲ್ಲ ಇಲ್ಲಿ. ಆದ್ದರಿಂದ ನಾವು ಎಚ್ಚೆತ್ಕೊಳ್ಬೇಕು, ಸಮಾಜದವ್ರು ಎಚ್ಚೆತ್ಕೊಳ್ಬೇಕು. ಹರಿಕಥಾ ಅಂತಕ್ಕಂಥದ್ದು, ಭಾಗವತ ಅಂತಕ್ಕಂಥದ್ದು ಸುಮ್ಮನೆ ಸಿಗ್ತಕ್ಕಂಥದ್ದಾಗೋದಿಲ್ಲ. ಆದ್ದರಿಂದ ಆಕೆ ಕೇಳ್ತಾ ಇದ್ದಾಳೆ, ಸ್ವಾಮಿ ಏನಾದರೂ ಮಾಡು, ಜನ್ಮಾಂತರ ಪುಣ್ಯವೇನು ಅಂತಾಳಕ್ಕೆ. ಜನ್ಮಾಂತರ ಪುಣ್ಯ ಇತ್ತು ನಾನು ಬಂದು ಇಲ್ಲಿ ನಿನ್ನ ಮುಂದೆ ಕೂತಿದ್ದೇನೆ ಸ್ವಾಮಿ ಅಂತಾಳೆ. ಹೀಗೆ ತಿಳ್ಕೊಳ್ಬೇಕು. ಏನೋ ವ್ಯಾಸರಾಜ ಮಠಕ್ಕೆ ಬಂದೆ, ಕೂತಿದ್ದೇನೆ, ಮಾಡಿದ್ದೇನೆ, ನಾನೇ ಬಂದೆ ಅಂತ ತಿಳ್ಕೊಂಡ್ರೆ ಮಠಕ್ಕೆ ಬಂದದ್ದು ವ್ಯರ್ಥ ಅಂತ ಹೇಳ್ತಾರೆ. ಹಿರಿಯರ ಅನುಗ್ರಹದಿಂದ ಬಂದಿಲ್ಲಿ ಕೂತಿದ್ದೇನೆ, ವ್ಯಾಸರಾಜರ ದರ್ಶನ ಮಾಡ್ತಾ ಇದ್ದಾನೆ, ಶ್ರೀನಿವಾಸನ ದರ್ಶನ ಮಾಡ್ತಾ ಇದ್ದಾನೆ, ವರಾಹಸ್ವಾಮಿಯ ದರ್ಶನ ಮಾಡ್ತಾ ಇದ್ದಾನೆ, ಚಂದ್ರಿಕಾಚಾರ್ಯರ ವೃಂದಾವನ ನೋಡ್ತಾ ಇದ್ದೇನೆ. ಇಲ್ಲಾಂದ್ರೆ ಇನ್ನೆಲ್ಲಿ ಹೋಗೋ ಬೀಳ್ತಿದ್ದೋ, ಯಾವ ಕಾರ್ಡ್ನಲ್ಲಿ ಕೊಡ್ತಿದ್ನೋ, ಯಾವ ಕ್ಲಬ್ನಲ್ಲಿ ಕೊಡ್ತಿದ್ನೋ, ಯಾವ ಬಾಟ್ಲ್ ಹಾಕ್ತಾ ಇದ್ನೋ, ಈ ಚಿಂತನೆ ಇರಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಎಂಥ ಕಾರ್ಯ ಅಂತಕ್ಕಂಥದ್ದು ಅಂದರೆ ಇಂತಹ ಒಂದು ಸೌಭಾಗ್ಯ ಅಂತಕ್ಕಂಥದ್ದು. ಊರಿಲ್ಲದ ಮಠ, ಒಂದೊಂದು ಸಣ್ಣ ಸಣ್ಣ ಲೈನಿಂದೆ ಇವತ್ತು ಎಲ್ಲ ಶಾಸ್ತ್ರ ಓದಲಿಕ್ಕೆ ಆಗ್ತಾಯಿಲ್ಲ. ಯಾರಿಗೂ ಪುರುಸೊತ್ತೇ ಇಲ್ಲ. ಪುರುಸೊತ್ತಿಲ್ಲ ಅಂತ ಹೇಳೋಕ್ಕೂ ಪುರುಸೊತ್ತಿಲ್ಲ, ಹಂಗಾಗಿಬಿಟ್ಟಿದೆ. ವಿದ್ವಾಂಸರಿಗೂ ಹಾಗೆ ಆಗಿದೆ, ಶಿಷ್ಯರಿಗೂ ಹಾಗೆ ಆಗುತ್ತೆ. ಇದಕ್ಕೇನು ಮೂಲ ಕಾರಣ ಅಂದರೆ ಕಲಿಗಾಲ ಅಂತಕ್ಕಂಥದ್ದು. ಕಲಿ ಧರ್ಮ ಮಾಡ್ಲಿಕ್ಕೆ ಬಿಡೋದಿಲ್ಲ ನಾವು. ಆದ್ದರಿಂದ ಇಂಥ ಒಂದು ಕಾಲ ಬಂದಿದೆ, ಪುರುಸೊತ್ತಿಲ್ಲ ಅನ್ನೋಕ್ಕೂ ಪುರುಸೊತ್ತಿಲ್ಲ. ಪುರುಸೊತ್ತೇ ಇಲ್ಲ ಆಚಾರ್ಯ ಭಾಗವತ ಕೇಳಲಿಕ್ಕೆ. ಪುರುಸೊತ್ತಿದ್ದರೆ ಬರ್ತಾಯಿದ್ವಿ, ಪುರುಸೊತ್ತಿಲ್ಲ ಅನ್ನೋಕ್ಕೂ ಟೈಮ್ ಇಲ್ಲ ಅಂತ ವೇಗದಲ್ಲಿ ಕಾಲ ಓಡ್ತಾ ಇದೆ. ಆದ್ದರಿಂದ ನಾವು ಹೇಗಿರಬೇಕು ಅನ್ನೋ ಒಂದೊಂದು ಮಾತನ್ನು, ಒಂದೊಂದು ನುಡಿಗಳನ್ನು, ಒಂದೊಂದು ಸೆಂಟೆನ್ಸಲ್ಲಿ ನೀನು ಭಾಳ ಶ್ರಮ ಪಡಬೇಕಾಗಿಲ್ಲ. ನೀನು ಫಾಸ್ಟ್ ಇದೆಯಲ್ಲ, ನಾನು ಫಾಸ್ಟ್ ಇದೆ ಅಂತ ಶ್ರೀಪಾದರಾಜರು ಹೇಳ್ತಾರೆ, ಪುರಂದರದಾಸರು ಹೇಳ್ತಾರೆ, ನೀನೆಷ್ಟು ಫಾಸ್ಟ್ ಇದೆಯೋ ನಿನ್ನಕ್ಕಿಂತಲೂ ಫಾಸ್ಟ್ ಇದೆಯೋ ನಾವು ಅಂತಾರೆ ನಾರದ ಮಹರ್ಷಿಗಳು. ಪುರಂದರದಾಸರು ನಾರದ ಮಹರ್ಷಿಗಳು ಅವರು ಒಂದೊಂದು ಹಾಡು ಹೇಳ್ಕೊಂಡು ಹೋಗ್ರಿ, ಎಷ್ಟು ಫಾಸ್ಟಲ್ಲಿ ಹೇಳಿದ್ದಾರೆ, ಎಷ್ಟು ಫಾಸ್ಟಲ್ಲಿ ಎಲ್ಲ ಶಾಸ್ತ್ರ ಬರ್ತದೆ. ಪುರಂದರದಾಸರ ಒಂದೊಂದು ಹಾಡುಗಳಲ್ಲಿ ಇಡೀ ಶಾಸ್ತ್ರವನ್ನು ಸಂಯೋಜಿಸಿಬಿಟ್ಟಿದ್ದಾರೆ, ಇಡೀ ಭಾಗವತವನ್ನು ಸಂಯೋಜಿಸಿದ್ದಾರೆ. ನೋಡಿ, ಇವತ್ತು ಭಾಗವತದಲ್ಲಿ ಒಂದೇ ಲೈನಲ್ಲಿ ಹೇಳ್ತೇನೆ ನಿಮಗೆ, ಊರಿಲ್ಲದ ಮಠ, ನೀರಿಲ್ಲದ ಬಾವಿ. ಇದು ಕೇಳೋದೇ ಅಪರೂಪ ಅಂತ ಹೇಳಿದ್ರೆ, ಎಲ್ಲಾದ್ರೂ ಹುಡುಕಬೇಕು ಪುಸ್ತಕಗಳು. ಎಷ್ಟು ಅನೇಕ ಹಿಂದಿನ ಕಾಲದ ಕ್ಷೇತ್ರಗಳಲ್ಲಿ, ಮಂತ್ರಾಲಯ, ಮಳಖೇಡ, ಅಲ್ಲಲ್ಲಿ ಸಂಗ್ರಹಿಸಿರ್ತಕ್ಕಂಥ ಪುಸ್ತಕಗಳ ಮಾತುಗಳು ಅಂತಕ್ಕಂಥದ್ದು ಇದು. ಊರಿಲ್ಲದ ಮಠ. ಮಠ ಎಲ್ಲಿ ಕಟ್ಟಬೇಕು ಅಂದರೆ ಅನೇಕ ಕೋಟಿ ಕೋಟಿ ಜನರೆಲ್ಲಿದ್ದಾರೋ ಅಲ್ಲಿ ಮಠ ಕಟ್ಟಬೇಕಂತ. ಗಾಂಧಿ ಬಜಾರು, ಡಿ ವಿ ಜಿ ರೋಡಲ್ಲೇ ಮಠ ಕಟ್ಟಬೇಕು. ಎಲ್ಲೋ ಬನ್ನೇರುಘಟ್ಟ ಆಚೆ ವೀರಪ್ಪನ ಕಾಡಲ್ಲಿ ಮಠ ಕಟ್ಟಿದರೆ ಯಾರಿಗೂ ಪ್ರಯೋಜನ ಆಗುತ್ತೆ? ಯಾರಿಗೂ ಪ್ರಯೋಜನ ಆಗೋದಿಲ್ಲ. ಆದ್ದರಿಂದ ಇಲ್ಲೇ ಮಠ ಕಟ್ಟಬೇಕು, ಹಾರ್ಟ್ ಆಫ್ ದಿ ಸಿಟಿಯಲ್ಲಿ ಮಠ ಕಟ್ಟಿರಿ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲರಿಗೆ ನಿಮ್ಮಂಥವ್ರಿಗೆ ಪ್ರಯೋಜನ ಆಗುತ್ತೆ. ನೀವು ಒಬ್ಬೊಬ್ಬರೇ ಒಂದೊಂದು ಕೋಟಿ ಜನ,
ಯಾರು ಭಾಗವತ ಕೇಳ್ತಾರೋ ಅವರು ಕೋಟಿ ಕೋಟಿ ಪುಣ್ಯವಂತರು ಅಂತ. ನೀವು ಒಬ್ಬರು ಕೂತಿದ್ದೀರಿ ಅಂದರೆ 1 ಕೋಟಿ 2 ಕೋಟಿ 3 ಕೋಟಿ 4 ಕೋಟಿ ಅಂತೀವಿ ನಾವು. ವ್ಯಾಸರಾಜರು 33 ಕೋಟಿ ಅಷ್ಟು ಜನ ಇಲ್ಲಿ ಕೂತಿದ್ದಾರೆ. ಜನ ಇಲ್ಲ ಅಂತ ತಿಳ್ಕೊಬೇಡಿ, ಜನರಿಗಾಗಿ ಹೇಳೋ ಪುರಾಣವಲ್ಲ ಇದು. ಜನರ ಮೆಚ್ಚುಗೆಗಾಗಿ ಪುರಾಣ ಹೇಳಬೇಡಿ ಅಂತಾರೆ ಮಧ್ವಾಚಾರ್ಯ ಹೇಳಿದ್ದಾರೆ. ದೇವರ ಮೆಚ್ಚುಗೆಗಾಗಿ ಪುರಾಣವನ್ನು ಹೇಳ್ರಿ ಅಂತ ಹೇಳ್ಬಿಟ್ಟು ಮಧ್ವಾಚಾರ್ಯರು ಆರ್ಗ್ಯೂ ಮಾಡಿದ್ದಾರೆ ಸುಮಧ್ವೀಜದಲ್ಲಿ. ಹಾಗೆ ಮಠವನ್ನು ಎಲ್ಲಿ ಕಟ್ಟಬೇಕು ಅಂದರೆ ಊರಿಲ್ಲದ ಮಠ, ಊರಿಲ್ಲ ಅಂತ ಅಲ್ಲಿ ಮಠ ಕಟ್ಟಬಾರ್ದು. ಎಲ್ಲಿ ಊರಿದೆಯೋ, ಎಲ್ಲಿ ಬೆಂಗಳೂರಿದೆಯೋ, ಎಲ್ಲಿ ಭಕ್ತರಿದ್ದಾರೋ, ಎಲ್ಲಿ ತರಕಾರಿ ತೊಗೊಳ್ಳಿಕ್ಕೆ ಭಕ್ತರು ಬರ್ತಾರೋ ಗಾಂಧಿ ಬಜಾರಿಗೆ, ಅಲ್ಲಿ ಮಠ ಕಟ್ಟಿದೆ ಅಂತ ಹೇಳ್ಬಿಟ್ಟು ಎಷ್ಟು ಒಳಗಿನ ರಹಸ್ಯ ಇದೆ ನೋಡಿ. ಅಂದರೆ ಜನರಿಗೆ ಪ್ರಯೋಜನಕ್ಕಾಗಿ ಎಷ್ಟೊಂದು ಮಾತಾಡಿ ಹೋಗಿದ್ದಾರೋ, ಅವ್ರು ಮಾತಾಡಿ ಹೊರಟೋಗ್ಬಿಟ್ರು ಇಲ್ಲ ಈಗ. ಆದರೆ ಅವ್ರ ಮಾತು ಹೇಗಿದೆ ನೋಡಿ, ಊರಿಲ್ಲದ ಮಠ ನೀರಿಲ್ಲದ ಬಾವಿ. ಒಂದು ಸಣ್ಣ ಮಾತು ಕೇಳುವುದರಿಂದ ಇಷ್ಟೇ ಒಂದು ಸೆಕೆಂಡಲ್ಲಿ ಇಡೀ ಮಹಾಭಾರತ, ರಾಮಾಯಣ, ಭಾಗವತ, ವೇದ ಓದಿದ ಪುಣ್ಯ ಬಂತು ನಿಮಗೆ. ಕನ್ಫರ್ಮೇಷನ್ ಆಗಿ ಸುಳ್ಳು ಹೇಳ್ತಾ ಇಲ್ಲ ನಿಮಗೆ. ಇದು ಹೇಳ್ತಾ ಇರೋದು ಮಾತು ಹರಿದಾಸರ ಉಗಾಭೋಗಗಳು, ಸುಳಾದಿಗಳು, ಅವರು ರಚನೆ ಮಾಡಿರ್ತಕ್ಕಂಥ ಒಂದೊಂದು ಒಗಟಾದ ಮಾತುಗಳು ಕನ್ನಡದ ತಿಳಿಗನ್ನಡದಲ್ಲಿ ಸಂಸ್ಕೃತ ಓದಲಿಕ್ಕೆ ತಲೆ ಟೆನ್ಷನ್ ಬರುತ್ತೆ. ಸಂಸ್ಕೃತ ಒಂದೊಂದು ಶಬ್ದಗಳು ಅನ್ವಯ ಮಾಡಬೇಕು, ಮತ್ತೆ ತಿರುಗಬೇಕು, ಅದನ್ನು ಹೇಳಬೇಕು, ಅದನ್ನು ಆಲಾಪ ಮಾಡಬೇಕು. ಚಂದ್ರಿಕಾದಿ ಗ್ರಂಥಗಳು ಬಹಳ ಕಠಿಣವಾಗಿರ್ತಕ್ಕಂಥದ್ದು. ಆದರೆ ಈ ಮಾತು ಕೇಳಿದ್ರೆ ನೀರಿಲ್ಲದ ಬಾವಿ, ಬಾವಿಯೆಲ್ಲ ನೀರೇ ಇಲ್ಲ, ಆ ಬಾವಿ ಯಾಕೆ ಇಟ್ಟಿದ್ದೀರಿ ಮುಚ್ಚಾಕ್ಬಿಟ್ಟಂತೆ. ನೀರಿದ್ದ ಬಾವಿಯೇ ಮುಚ್ಚಬೇಕಾಗಿದೆ. ಬೆಂಗಳೂರಲ್ಲಿ ಸೈಟೇ ಸಿಗೋದಿಲ್ಲ, ಕೂಡಲಿಕ್ಕೆ ಜಾಗ ಇಲ್ಲ, ಮೇಲ್ಮೇಲೆ ಹೋಗ್ತಾ ಇದ್ದೀವಿ. ನೀರಿದ್ದ ಬಾವಿಯನ್ನೇ ಮುಚ್ತಾ ಇದ್ದೀವಿ. ನೀರಿಲ್ಲದ ಬಾವಿ ಅಂದರೆ ಅರ್ಥ ಸಂಸಾರದ ಸುಖ ಇಲ್ಲ, ಭಕ್ತಿ ಇಲ್ಲ, ದೇವರ ಪೂಜೆ ಇಲ್ಲದ ಮನೆ ಬೇಡ ಅಂತ. ಆ ಸಂಸಾರ ಮುಚ್ಚಾಗಬೇಕು. ದೇವರ ಧ್ಯಾನ ಮಾಡೋದಿಲ್ಲ, ಗಾಯತ್ರಿ ಜಪ ಮಾಡೋದಿಲ್ಲ, ಬಂಧುಗಳಲ್ಲಿ ಜಗಳವಿದೆ, ವರಸ ಇದೆ ಅಂತಂದರೆ ಆ ಸಂಸಾರದ ಮನೆ ಬಾಗಿಲು ಹಾಕಬೇಕು. ನೀರಿಲ್ಲದ ಬಾವಿ, ನೆರಳಿಲ್ಲದ ಮರ. ಮರ ಯಾತಕ್ಕಿರ್ಬೇಕು ರೀ? ಮಾವಿನ ಮರ ಹಣ್ಣು ಕೊಡುತ್ತೆ, ನೆರಳು ಕೊಡುತ್ತೆ, ಅದಿರಬೇಕು. ಜಾಲಿಯ ಮರ ಏನೂ ಸುಖ ಕೊಡೋಲ್ಲ, ಅದಕ್ಕಾಗಿ ಆ ಮರ ಬೇಡ ಅಂತ ಹೇಳ್ತಾರೆ. ಅಂದ್ರೇನು ಅಂದರೆ ಮನೆಯಲ್ಲಿ ಭಕ್ತಿ ಧರ್ಮಾರ್ಜನೆ ಮನೆ ಇರಬೇಕೆ ಹೊರತಾಗಿ ಮುಳ್ಳಿನ ಮನೆ ಇರಬಾರ್ದು. ಸದಾ ದ್ವೇಷ, ಸದಾ ಕೋರ್ಟಿಗೆ ಹೋಗೋದು, ಕದನ ಮಾಡೋದು, ಇಂಥ ಮನೆ ಇದ್ದೇನು ಉಪಯೋಗ? ಫಲವಿಲ್ಲದ ಆಲತೆ. ಎಲ್ಲ ಕಡೆ ವರಂಡ ತುಂಬ ಬೆಳ್ಕೊಂಡ್ಬಿಟ್ಟಿದೆ. ಲತೆ ಹಸಿರೇನೋ ಇದೆ, ಆದರೆ ಒಂದು ಕೂಡ ಹಣ್ಣು ಬಿಡೋದಿಲ್ಲ. ತೊಗೊಂಡೇನು ಮಾಡೋದು? ಹಣ್ಣು ಬಿಡುವ ಕುಂಬಳಕಾಯಿ ಬಳ್ಳಿ ಇರಬೇಕು. ಕುಂಬಳಕಾಯಿ ಬಳ್ಳಿ ಇದ್ದರೆ ಪ್ರಯೋಜನವಾಗತ್ತೆ, ದೇವ್ರ ನೈವೇದ್ಯ ಆಗುತ್ತೆ, ಒಳ್ಳೆ ಹುಳಿ ಆಗುತ್ತೆ, ಒಳ್ಳೆ ಬಾಡಿಸ್ಕೊಂಡು ತಿನ್ಬೋದು, ಆರೋಗ್ಯದಾಯಕ. ಶುಗರ್ ಹೋಗುತ್ತೆ, BP ಹೋಗುತ್ತೆ ಕುಂಬಳಕಾಯಿ, ಆಯುರ್ವೇದಿಕ್ ಟಾನಿಕ್ ಅದು. ಧನವಿಲ್ಲದ ಗಂಡ, ಉದ್ಯೋಗವೇ ಇಲ್ಲ, ನಮಗೇನೂ ಇಲ್ಲ ಆಚಾರ್ಯ, 10 ರೂಪಾಯಿ ಸಂಬಳ ಇಲ್ಲ, ಉದ್ಯೋಗ ಇಲ್ಲ, ಒಳ್ಳೆ ಸುಂದರವಾದ ಹುಡುಗಿ ಕೊಡ್ತಾರೆ ಅಂತ ಜಾತಕ ತೊಗೊಂಬಂದಿದ್ರು ಒಬ್ಬರು ಪಾಪ. ಹೇಗೆ ಮಾಡಬೇಕಾದ್ರೆ ಅಂತ, ಹೇಗೆ ಸಂಯೋಜನೆ ಮಾಡಬೇಕು? ಜ್ಯೋತಿಷ ಏನು ಹೇಳಬೇಕು ಇವರಿಗೆ? ಜ್ಯೋತಿಷ ಹೇಳೋಕ್ಕಾಗತ್ತೋ? ಉದ್ಯೋಗ ಇರಬೇಕು ಮನುಷ್ಯನಿಗೆ. ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಹೇಳ್ಬಿಟ್ಟು, ಉದ್ಯೋಗವೇ ಇಲ್ಲದೆ ಏನಾದರೂ ಉದ್ಯೋಗ ಕ್ರಿಯೇಟ್ ಮಾಡ್ಕೊಳ್ಬೇಕು. ಇವತ್ತು ಉದ್ಯೋಗ ಇಲ್ಲದಂತೆ ಮಾಡ್ತಾ ಇದ್ದಾರೆ ಮಾಧ್ವರಿಗೆ ಉದ್ಯೋಗವೇ ಇಲ್ಲ. ಮನೆಯಲ್ಲೇ ಗುರುಕುಲ ಮಾಡಿದ್ದೆ ನಾವು. ಅದಕ್ಕಾಗಿ ಮನೆಯಲ್ಲೇ ಮಳಖೇಡದಿಂದ ಗೋಪಾಲಕೃಷ್ಣನ ವಿಗ್ರಹ ತಂದಿದ್ದೇವೆ, ಶಾಲಿಗ್ರಾಮ ತಂದಿದ್ದೇವೆ, ಮನೆಯಲ್ಲೇ ಪಾಠ ಮಾಡ್ತೇವೆ, ಮನೆಯಲ್ಲೇ ಪ್ರವಚನ ಮಾಡ್ತೇವೆ. ಅದಕ್ಕಾಗಿ ಮನೆ ನೋಡೋಕೆ ಬನ್ನಿ. ನಮ್ಮ ಮನೆ ಬಹಳ ದೂರ ಇಲ್ಲ, ಉತ್ತರಾದಿ ಮಠದ ಹಿಂಭಾಗದಲ್ಲೇ ಕೃಷ್ಣ ಬಂದಿದ್ದಾನೆ ಮಳಖೇಡದಿಂದ. ಅಲ್ಲಿ ಬಂದು ದರ್ಶನ ಮಾಡಿ ಆಲ್ ಆರ್ ವೆಲ್ಕಮ್ ಅಂತ. ಅಷ್ಟು ದೂರ ಯಾಕೆ ಹೋಗ್ತೀರಿ? ಇಲ್ಲೇ ಮಳಖೇಡದ ಕೃಷ್ಣ, ಮಳಖೇಡದ ಜೈತೀರ್ಥರ ಮೃತ್ತಿಕಾ ವೃಂದಾವನ ತಂದಿದ್ದೇವೆ. ಇಲ್ಲೇ ಬಂದು ದರ್ಶನ ಮಾಡಿ, ಸಾಧ್ಯವಾದರೆ ವಾರಕ್ಕೊಂದು ದಿವಸ ಅಧ್ಯಯನಕ್ಕೆ ಬರ್ರಿ, ಪ್ರವಚನ ಮಾದರಿ ಕಲಿಸ್ಕೊಡ್ತೀವಿ, ಪ್ರವಚನ ಪಾಠ ಅಂತಕ್ಕಂಥದ್ದು ಹೇಳ್ತೀವಿ. ಆದ್ದರಿಂದ ಧನವಿಲ್ಲದ ಗಂಡ, ದಯವಿಲ್ಲದ ಒಡೆಯ. ದಯನೇ ಇಲ್ಲ ಒಡೆಯ. ಒಳ್ಳೆ ಬಾಸ್ ಇದ್ದಾನೆ ಕಣ್ರಿ, ಏನೂ ದಯ ಇಲ್ಲ ಅವನಿಗೆ. ರಾತ್ರಿ 10 ಗಂಟೆ 11 ಗಂಟೆ ಆದರೂ ಕೆಲಸ ಮಾಡಿ ಅಂತ ಇರ್ತಾನೆ ಒಡೆಯ ಬಾಸು. ತೊಗೊಂಡು ಏನು ಮಾಡೋದು ಅಂತ ಒಡೆಯನ್ ತೊಗೊಂಡು ಅಂತ ಬಾಸ್ ತೊಗೊಂಡು ಏನು ಮಾಡೋದು? ಬಾಸ್ ಅವನು, ನಮ್ಮ ರಕ್ತವನ್ನು ಹೀರುವವನವನು. ಆದ್ದರಿಂದ ದಯವಿಲ್ಲದ ಒಡೆಯ. ಇವೆಲ್ಲವೂ ಅದಕ್ಕೆ ಸಂಯೋಜನೆ ಆಗಿದೆ ನೋಡಿ. ಮುಂದೆಲ್ಲ ಹೀಗೆ ಕಷ್ಟಪಡ್ತೀರಿ ನೀವು. ಈ ಕಷ್ಟಪಡೋದಕ್ಕಾಗಿ ಇವನ್ನೆಲ್ಲ ಕೇಳ್ರಿ, ನಿಮಗೆ ಒಳ್ಳೆ ಟಾನಿಕ್ ಬರುತ್ತೆ, ಒಳ್ಳೆ ಹುಮ್ಮಸ್ ಬರುತ್ತೆ, BP ಹೋಗುತ್ತೆ, ಹಾರ್ಟ್ ಹೋಗುತ್ತೆ, ಎಲ್ಲ ಕಾಯಿಲೆ ಹೋಗುತ್ತೆ ಕೇಳೋ ಮಾತ್ರದಿಂದ ಅಂತ ಹೇಳ್ಬಿಟ್ಟು. ಯು ಡೋಂಟ್ ಟೇಕ್ ಟ್ಯಾಬ್ಲೆಟ್ ಎಟ್ ಆಲ್, ಬಟ್ ಲಿಸನ್ ದಿಸ್ ಒನ್. ಇದನ್ನು ಕೇಳುವ ಮಾತ್ರದಿಂದ ಆರೋಗ್ಯ ಬರುತ್ತೆ ಅಂತ ಹೇಳ್ತಾರೆ. ಅದು ವಿಶ್ವಾಸದಿಂದ ಕೇಳಬೇಕು, ಭಕ್ತಿಯಿಂದ ಕೇಳಬೇಕು. ಭಯವಿಲ್ಲದ ಭಕುತೆ,
ಭಯವಿಲ್ಲದ ಭಕ್ತಿ, ಭಕ್ತಿ ಇದೆ, ಭಯವೇ ಇಲ್ಲ. ಏನೋ ಸುಮ್ಮನೆ ಕಣ್ಣು ಮುಚ್ಕೊಂಡು ಹೀಗೆ ಅಂತ ಇರ್ತಾನೆ, ಅದೇನು ಉಪಯೋಗವಿಲ್ಲ. ಭಕ್ತಿ, ಭಯದ ಧರ್ಮದಲ್ಲಿ ಭಯ ಇರಬೇಕು, ದೊಡ್ಡವರಲ್ಲಿ ಭಯ ಇರಬೇಕು. ದೊಡ್ಡವರು ಬರ್ತಾ ಇದ್ದಾರೆ ಅಂದರೆ ಭಯ ಇರಬೇಕು. ದೊಡ್ಡವರು